ನೀನು ಒಂದ್ಸಲ ಆ ಅನಾಥ ಹುಡುಗಿಯನ್ನು ಮದುವೆಯಾಗು. ಆಮೇಲೆ ಅವಳು ನಿನ್ನ ಮಗುವನ್ನು ಬೆಳೆಸಲು ಮಾತ್ರ ಬರ್ತಾಳೆ. ಅವಳಿಗೆ ಹೆಂಡತಿಯ ಸ್ಥಾನಮಾನ ನೀಡಬೇಡ. ಇಂದು ಮತ್ತೆ ಅಜ್ಜಿ ಕಬೀರ್ನನ್ನು ತನ್ನ ಸ್ನೇಹಿತೆಯ ಮೊಮ್ಮಗಳನ್ನು ಮದುವೆಯಾಗಲು ಮನವೊಲಿಸುತ್ತಿದ್ದಳು. ಕಬೀರ್ ಅಜ್ಜಿಯ ಮಾತಿಗೆ ಕಟ್ಟುಬಿದ್ದು ಒಪ್ಪಿಕೊಂಡನು. ಯಾಕಂದರೆ ಅವನಿಗೆ ಅವನ ಮಗುವನ್ನು ನೋಡಿಕೊಳ್ಳಲು ಒಬ್ಬಳು ಕೆಲಸದವಳು ಬೇಕಾಗಿದ್ದಳು. ಅವನು ಆಂಚಲ್ ಎಂಬ ಅನಾಥ ಹುಡುಗಿಯನ್ನು ಮದುವೆಯಾದನು. ಆದರೆ ಅವಳನ್ನು ನೋಡಲು ಸಹ ಇಷ್ಟಪಡಲಿಲ್ಲ. ಆದರೆ ಯಾವಾಗಲೂ ಯಾವುದೋ ಕೊರತೆಗೆ ಬಲಿಯಾಗಿದ್ದ ಅವಳು ಅವಳ ದುರದೃಷ್ಟವನ್ನು ನೆನೆದು ಮುಗುಳ್ನಕ್ಕು ನಂತರ ಅವನ 1 ವರ್ಷದ ಮಗುವನ್ನು ಪ್ರೀತಿಸುತ್ತಿದ್ದಳು. ಅವಳು ನಿಜವಾಗಿಯೂ ಅವನ ತಾಯಿಯಾಗಿದ್ದಳು. ಕಬೀರ್ ಒಂದು ವ್ಯಾಪಾರ ಯೋಜನೆಗಾಗಿ 2 ತಿಂಗಳ ಮಟ್ಟಿಗೆ ಲಂಡನ್ಗೆ ಹೋದಾಗ ಅವನು ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಹಿಂತಿರುಗಿ ತನ್ನ ಮಗನ ಕೋಣೆಗೆ ಹೋದನು. ತನ್ನ ಮಗ ಆ ಹುಡುಗಿಯ ಮೇಲೆ ಮಲಗಿದ್ದನ್ನು ನೋಡಿ ಅವನು ಮುಗುಳ್ನಕ್ಕನು. ಮೊದಲ ಬಾರಿಗೆ ಅವನ ಕಣ್ಣುಗಳು ಆ ಹುಡುಗಿಯ ಸುಂದರ ಮುಖದ ಮೇಲೆ ನೆಟ್ಟವು. ಯಾವಾಗಲೂ ಆಂಚಲ್ನಿಂದ ಕಣ್ಣುಗಳನ್ನು ತಿರುಗಿಸಿ ಬದುಕುತ್ತಿದ್ದ ಅವನು ಇಂದು ಮೊದಲ ಬಾರಿಗೆ ಅವಳ ಮುಖವನ್ನು ನೋಡುತ್ತಿದ್ದನು. ನಿದ್ರೆಯಲ್ಲೂ ಕೆಂಪಾಗಿದ್ದ ಮುಗ್ಧ ಮುಖ, ಉದ್ದನೆಯ ದಪ್ಪ ರೆಪ್ಪೆ ಕೂದಲುಗಳು ಮತ್ತು ಬಹುಶಃ ಕನಸಿನಲ್ಲಿ ನಗುತ್ತಿರುವ ಸ್ವಲ್ಪ ತೆರೆದ ಗುಲಾಬಿ ತುಟಿಗಳು. ಆಂಚಲ್ ಅವನ ಮಗುವನ್ನು ಬಾಚಿ ತಬ್ಬಿ ಮಲಗಿದ್ದಳು. ಅವಳು ಮಗುವನ್ನು ನಿಜವಾಗಿಯೂ ಅವನ ತಾಯಿಯಂತೆ, ಆ ಮಗುವಿನೊಂದಿಗೆ ಅವಳಿಗೆ ಏನಾದರೂ ಸಂಬಂಧವಿದೆಯೋ ಎಂಬಂತೆ ನೋಡಿಕೊಳ್ಳುತ್ತಿದ್ದಳು. ಕಬೀರ್ನ ನೋಟವು ಒಂದು ಕ್ಷಣ ಮೃದುವಾಯಿತು. ಅವನಿಗೆ ತನ್ನ ಮಗನಿಗೆ ತಾಯಿ ಬೇಕಿತ್ತು, ಅವನ ಮಗುವಿಗೆ ಪ್ರೀತಿ ಮತ್ತು ಶಾಂತಿಯನ್ನು ನೀಡುವ ತಾಯಿ. ಆದರೆ ನಂತರ ಕ್ಷಣ ಮಾತ್ರದಲ್ಲಿ ಅದೇ ಕಟ್ಟುನಿಟ್ಟು ಮರಳಿತು. ಅವಳು ಕೇವಲ ಕೆಲಸದವಳು, ತನ್ನ ಮಗನನ್ನು ನೋಡಿಕೊಳ್ಳಲು ಬಂದಿರುವವಳು. ಅವಳು ಅವನ ಜೀವನದಲ್ಲಿ ಯಾವುದೇ ಸ್ಥಾನವನ್ನು ಹೊಂದಿರಲಿಲ್ಲ. ಆದರೆ ಯಾಕೆ ಅಂತ ತಿಳಿದಿರಲಿಲ್ಲ. ಅವನು ಅಲ್ಲೇ ನಿಂತು ಅವಳನ್ನು ನೋಡುತ್ತಲೇ ಇದ್ದನು. ನಂತರ ದಣಿದ ಮತ್ತು ಸೋತವನಾಗಿ ಮುಗುಳ್ನಕ್ಕು ಹೊರಟು ಹೋದನು. ಬೆಳಗ್ಗೆ ಆಂಚಲ್ ಕಣ್ಣು ತೆರೆದಾಗ ಕಬೀರ್ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿ ಅವಳು ಆಘಾತಕ್ಕೊಳಗಾದಳು, ಆತಂಕಗೊಂಡಳು. ಅವಳು 2 ತಿಂಗಳ ನಂತರ ಮೊದಲ ಬಾರಿಗೆ ಅವನನ್ನು ನೋಡುತ್ತಿದ್ದಳು ಮತ್ತು ಅದು ಕೂಡ ಅವನವಳನ್ನು ಮೊದಲ ಬಾರಿಗೆ ನೋಡುತ್ತಿರುವಂತೆ. ಹೌದು, ನಿಜ, ಅವರ ಕಣ್ಣುಗಳು ಮೊದಲ ಬಾರಿಗೆ ಹೀಗೆ ಭೇಟಿಯಾಗಿದ್ದವು. ಮದುವೆಯ ನಂತರ ಅವನು ಬೇಗನೆ ಹೊರಟು ಹೋಗಿದ್ದವನು ಈಗ ಹಿಂತಿರುಗಿದ್ದಾನೆ. ನೀವು ಯಾವಾಗ ಬಂದ್ರಿ? ಆಂಚಲ್ ಮೃದುವಾಗಿ ಕೇಳಿದಳು. ಅವಳ ಧ್ವನಿಯಲ್ಲಿ ಅನಿಯಂತ್ರಿತ ಮೃದುತ್ವವಿತ್ತು. ಅವನ ಸಮ್ಮುಖದಲ್ಲಿ ಅವಳ ಹೃದಯ ಬಡಿತ ವೇಗವಾಗಿತ್ತು. ಅವಳು ತನ್ನ ಇಡೀ ಜೀವನವನ್ನು ಅನಾಥರ ನಡುವೆ ಕಳೆದಿದ್ದಳು. ತಾನು ಮದುವೆಯಾಗುವ ವ್ಯಕ್ತಿಯೊಂದಿಗೆ ತುಂಬ ಸಂತೋಷವಾಗಿರುತ್ತೇನೆ ಎಂದು ಅವಳು ಕನಸು ಕಾಣುತ್ತಿದ್ದಳು. ಅವಳ ಅಪೂರ್ಣ ಕನಸುಗಳು ನನಸಾಗುತ್ತವೆ. ಆದರೆ ಇಲ್ಲಿ ವಿಧಿ ಎಷ್ಟು ಆಟವಾಡಿತೆಂದರೆ ಅವಳು ಇಂದಿಗೂ ಒಂಟಿಯಾಗಿದ್ದಳು. ಆದರೆ ಹೌದು, ಅವಳಿಗೆ ಸಂತೋಷವನ್ನು ನೀಡಲು ಪ್ರಾರಂಭಿಸಿದ ಪ್ರೀತಿಯ ವ್ಯಕ್ತಿಯ ಬೆಂಬಲ ಸಿಕ್ಕಿತ್ತು. ಅವನಿಗೆ ಅವಳು ನಿಜವಾಗಿಯೂ ಹೃದಯದಿಂದ ತಾಯಿಯಾದಳು. ಕಬೀರ್ ಮೆಲ್ಲನೆ ಎಂದು ಉತ್ತರಿಸಿದನು. ಆದರೆ ಅವನ ಕಣ್ಣುಗಳು ಇನ್ನೂ ಅವಳ ಮೇಲೆಯೇ ಇದ್ದವು. ಅದರಲ್ಲಿ ಪ್ರೀತಿ ಇರಲಿಲ್ಲ, ಆದರೆ ಹುಡುಗಿಯಲ್ಲಿ ಒಂದು ಆಕರ್ಷಣೆ ಇತ್ತು. ಅದು ಅವಳನ್ನು ನೋಡುವಂತೆ ಒತ್ತಾಯಿಸುತ್ತಿತ್ತು. ಅವನು ಮದುವೆಗೆ ಸಿದ್ಧನಾಗಿರಲಿಲ್ಲ, ಆದರೆ ತನ್ನ ಮಗನ ಕಾರಣದಿಂದಾಗಿ ಇದನ್ನೆಲ್ಲ ಮಾಡಿದ್ದನು. ಆದರೆ ಈಗ ಬಹುಶಃ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗಲೂಬಹುದು. ಆಂಚಲ್ ಬೇಗನೆ ಮಗುವನ್ನು ತನ್ನಿಂದ ಬೇರ್ಪಡಿಸಿ ನೇರವಾಗಿ ಕುಳಿತಳು. ಅರ್ಜುನ್ ಹೇಗಿದ್ದಾನೆ? ಅವನು ನಿನಗೆ ಹೆಚ್ಚು ತೊಂದರೆ ಕೊಡಲಿಲ್ಲ ತಾನೆ? ತನ್ನ ಮಗುವನ್ನು ಅವಳ ಮಡಿಲಲ್ಲಿ ನೋಡುತ್ತಾ ಕೇಳಿದನು. ಆಗ ಆಂಚಲ್, ಮಗು ಏನು ತೊಂದರೆ ಕೊಡುತ್ತೆ? ಅರ್ಜುನ್ಗೆ ಎಚ್ಚರವಾಗಿ ಅಳಲು ಪ್ರಾರಂಭಿಸಿದಾಗ ಅವಳು ಅವನನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದಳು. ಅವಳ ಅಗಲಿಕೆಯನ್ನು ಅವನಿಗೆ 1 ನಿಮಿಷವೂ ಸಹ ಸಹಿಸಲಾಗಲಿಲ್ಲ. ಈಗ ಈ 2 ತಿಂಗಳಲ್ಲಿ ಅವನು ಅವಳಿಗೆ ತುಂಬ ಒಗ್ಗಿಕೊಂಡಿದ್ದನು. ಬಹುಶಃ ಈಗ ಕಬೀರ್ ಒಂದು ವಿಚಿತ್ರ ಭಾವನೆಯನ್ನು ಅನುಭವಿಸಿದನು. ಮೊದಲ ಬಾರಿಗೆ ಆಂಚಲ್ನ ಬಾಯಿಂದ ಅಂತಹ ಕಾಳಜಿಯ ಧ್ವನಿಯನ್ನು ಅವನು ಕೇಳುತ್ತಿದ್ದನು. ಅವಳು ನಿಜವಾಗಿಯೂ ಅವನ ತಾಯಿ ಎಂಬಂತೆ. ಅವಳು ಅವನ ತಾಯಿಯಲ್ಲ. ಈ ಪುಟ್ಟ ಮಗುವಳಿಗೆ ಎಷ್ಟು ತೊಂದರೆ ಕೊಡುತ್ತದೆ. ಆಂಚಲ್ ಸ್ವಲ್ಪ ಮುಗುಳ್ನಕ್ಕು ತನ್ನ ದೊಡ್ಡ ದುಂಡಗಿನ ಕಣ್ಣುಗಳಿಂದ ತನ್ನ ತಾಯಿಯನ್ನು ನೋಡುತ್ತಿದ್ದ ಅರ್ಜುನ್ನನ್ನು ನೋಡಿದಳು. ಈ ಮಗುವಿಗೆ ಈ ವೃತ್ತವು ಅವನ ತಾಯಿಯದ್ದಾಗಿತ್ತು. ಅವನು ನನಗೆ ತುಂಬ ಪ್ರೀತಿಯನ್ನು ನೀಡಿದ್ದನು. ಅವನು ನಿನ್ನನ್ನು ತನ್ನ ತಾಯಿ ಅಂತ ಅಂದುಕೊಂಡಿದ್ದಾನೆ ಎಂದು ಅರ್ಜುನ್ ಇದನ್ನು ಮಾತಿನ ಭರದಲ್ಲಿ ಹೇಳಿದ. ಮತ್ತು ಆಂಚಲ್ನ ಕಣ್ಣುಗಳಲ್ಲಿನ ಆಶ್ಚರ್ಯವನ್ನು ನೋಡಿದ ತಕ್ಷಣ ಅವನು ಏನು ಹೇಳಿದ್ದಾನೆಂದು ಅವನಿಗೆ ಅರಿವಾಯಿತು. ನಂತರ ಅವನು ಒಂದು ಕ್ಷಣವೂ ಅಲ್ಲಿರಲು ಬಯಸಲಿಲ್ಲ. ಆಂಚಲ್ ಮುಗುಳ್ನಕ್ಕಳು. ಆಂಚಲ್ ಕಬೀರ್ನನ್ನು ಮದುವೆಯಾಗಿ ಈ ಮಹಲಿಗೆ ಬಂದು 4 ತಿಂಗಳಾಗಿತ್ತು. ಆದರೆ ವಾಸ್ತವದಲ್ಲಿ ಅವಳು ಆ ಮನೆಯಲ್ಲಿ ಒಬ್ಬಳು ಕೆಲಸದವಳ ಥರ ಇರುತ್ತಿದ್ದಳು. ಈ ಮದುವೆ ಕೇವಲ ಅರ್ಜುನ್ಗಾಗಿ ಮಾತ್ರ ಅಂತ ಅವಳು ತಿಳಿದಿದ್ದಳು. ಅವಳು ಈ ವಾಸ್ತವವನ್ನು ಒಪ್ಪಿಕೊಂಡಿದ್ದಳು. ಆದರೆ ಅವಳು ಇನ್ನೂ ಮುಗ್ಧಳಾಗಿದ್ದಳು. ಅವಳಿಗೆ ಅಷ್ಟೇನೂ ವಯಸ್ಸಾಗಿರಲಿಲ್ಲ.
ಅವಳ ವಯಸ್ಸಿನಲ್ಲಿ ಹುಡುಗಿಯರು ತಮ್ಮ ಕನಸಿನಲ್ಲಿ ರಾಜಕುಮಾರರನ್ನು ನೋಡುತ್ತಿದ್ದರು ಮತ್ತು ಅವಳು ಸಹ ಇಂತಹ ಕನಸು ಕಾಣಲು ಬಯಸಿದ್ದಳು. ಕಬೀರ್ನಂತಹ ಸುಂದರ, ವಿದ್ಯಾವಂತ ಮತ್ತು ಸುಂದರ ಯುವಕ ಅವಳ ಹೃದಯವನ್ನು ಪ್ರವೇಶಿಸಲು ಪ್ರಾರಂಭಿಸಿದ್ದನು. ಆದರೆ ಅವಳು ಅವನನ್ನು ತನ್ನ ಗಂಡನಂತೆ ಕಾಣುವಲ್ಲಿ ಅಸಹಾಯಕಳಾಗಿದ್ದಳು. ನಡುವೆ ಅವಳು ಉಳಿಸಿಕೊಳ್ಳಲು ಬಯಸಿದ ಸಂಬಂಧವಿತ್ತು, ಆದರೆ ಅವನು ತುಂಬಾ ಕ್ರೂರಿಯಾಗಿದ್ದನು. ಅವನು ಅವಳಿಗೆ ಹೆಂಡತಿಯ ಸ್ಥಾನಮಾನವನ್ನು ನೀಡಲಿಲ್ಲ, ಸೇವಕಿಯ ಸ್ಥಾನಮಾನವನ್ನು ನೀಡಿದ್ದನು. ಹಗಲಿನಲ್ಲಿ ಅವರಿಬ್ಬರು ಪರಸ್ಪರ ಮುಖಾಮುಖಿಯಾದರೂ ಅವನು ಅವಳನ್ನು ಕಂಡು ಕಾಣದಂತೆ ಹಾದು ಹೋಗುತ್ತಿದ್ದನು. ಇಲ್ಲಿ ನೀನು ಕೇವಲ ಅರ್ಜುನ್ಗೆ ಮಾತ್ರ, ಇದನ್ನೆಂದಿಗೂ ಮರೆಯಬೇಡ ಅಂತ ಮದುವೆಯಾದ ತಕ್ಷಣ ಕಬೀರ್ ಆಂಚಲ್ ಜೊತೆ ಹೇಳಿದ್ದನು. ಅವನು ಮೊದಲ ವಿವಾಹವು ಪ್ರೇಮ ವಿವಾಹವಾಗಿತ್ತು. ಇಬ್ಬರು ಕಾಲೇಜಿನಲ್ಲಿ ಪರಸ್ಪರ ಇಷ್ಟಪಟ್ಟು ಮದುವೆಯಾಗಿದ್ದರು. ಅವನ ಮೊದಲ ಹೆಂಡತಿ ಗರ್ಭಿಣಿಯಾದಾಗ ಅವಳು ಹೆರಿಗೆಯ ಸಮಯದಲ್ಲಿ ಪ್ರಾಣ ಕಳೆದುಕೊಂಡಳು. ಆಗ ಕಬೀರ್ ಬಹಳ ದುಃಖಿತನಾಗಿದ್ದನು. ಅವನು ತನ್ನ ಮೊದಲ ಹೆಂಡತಿ ದೂರವಾದದ್ದನ್ನೇ ನೆನೆದು ನೋವಿನ ಕಡಲಲ್ಲಿ ತೇಲುತ್ತಿದ್ದನು. ಆದರೆ ಅವನ ಮಗುವನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಾಗಿದ್ದರು. ಅವನ ಪ್ರಕಾರ ಒಬ್ಬ ಕೆಲಸದವಳು, ಆದರೆ ಅಜ್ಜಿ ಯಾರೇ ಆಗಿರಲಿ, ಯಾರಾದರೂ ಮಗುವನ್ನು ತಾಯಿಯಂತೆ ಬೆಳೆಸಿದ್ರೆ ಅದು ಮಗುವಿಗೆ ಒಳ್ಳೆಯದು ಅಂತ ಹೇಳಿದರು. ನಂತರ ಅವರು ಅವನನ್ನು ತಮ್ಮ ಸ್ನೇಹಿತನ ಮೊಮ್ಮಗಳಿಗೆ ಮದುವೆ ಮಾಡಿದರು. ಅವರು ಬಡವರಾಗಿದ್ದರೂ ಒಳ್ಳೆಯ ಜನರು. ಆಂಚಲ್ ಹೃದಯದಲ್ಲಿ ತುಂಬ ಒಳ್ಳೆಯವಳೆಂದು ಅಜ್ಜಿಗೆ ಚೆನ್ನಾಗಿ ತಿಳಿದಿತ್ತು. ಅಜ್ಜಿ ಅವಳನ್ನು ನೋಡಿದ ತಕ್ಷಣ ತನ್ನ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತಾಳೆ ಎಂದು ಅರ್ಥ ಮಾಡಿಕೊಂಡಿದ್ದರು. ಅವಳು ಈ ಮನೆಗೆ ಬಂದಾಗಿನಿಂದ ಆಂಚಲ್ ತನ್ನ ಮನಸ್ಸಿನಲ್ಲಿ ತಾನು ಹೆಂಡತಿಯಲ್ಲ, ಅರ್ಜುನ್ನ ಕೇವಲ ಆರೈಕೆದಾರಳು ಅಂತ ಭಾವಿಸಿದ್ದಳು. ಆಂಚಲ್ ಎಂದಿಗೂ ಯಾವುದರ ಬಗ್ಗೆಯೂ ದೂರು ನೀಡುತ್ತಿರಲಿಲ್ಲ. ಆದರೆ ಕಬೀರ್ ಯಾವಾಗಲೂ ಈ ಮನೆಯಲ್ಲಿ ತಾನು ಕೇವಲ ಗಂಭೀರ ವ್ಯಕ್ತಿ ಎಂದು ಅವಳಿಗೆ ತೋರಿಸಿಕೊಡುತ್ತಿದ್ದನು. ಅರ್ಜುನ್ನನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು, ನಿನ್ನ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಅಂತ ಆಗಾಗ್ಗೆ ಹೇಳಿ ಅವಳಿಗೆ ನೋವುಂಟು ಮಾಡುತ್ತಿದ್ದನು. ಅವನಿಗೆ ಈ ಸಂಬಂಧವನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಿತ್ತು. ಅವನಿಗೆ ಮತ್ತೆ ತನ್ನ ಜೀವನದಲ್ಲಿ ಇನ್ನೊಬ್ಬ ಮಹಿಳೆ ಬೇಕಾಗಿರಲಿಲ್ಲ. ಆಗ ಆಂಚಲ್ ಮೌನವಾಗಿ ತಲೆ ತಗ್ಗಿಸಿ ಹೋಗುತ್ತಿದ್ದಳು. ಕೆಲವೊಮ್ಮೆ ರಾತ್ರಿಯಲ್ಲಿ ಅವಳು ದಿಂಬಿನಲ್ಲಿ ಮುಖ ಹೂತುಕೊಂಡು ಅಳುತ್ತಿದ್ದಳು. ಆದರೆ ಬೆಳಗಾದ ತಕ್ಷಣ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಿದ್ದಳು. ಅವಳಿಗೆ ಬೇರೆ ದಾರಿ ಇಲ್ಲದ ಕಾರಣ ಅವಳು ಇಲ್ಲಿಯೇ ಇರಬೇಕಾಗಿತ್ತು. ಈ ಮನೆ ಅವಳ ಅಂತಿಮ ತಾಣ ಎಂದು ಅವಳ ಅಜ್ಜಿ ಹೇಳಿದ್ದರು. ಆದರೆ ಕಬೀರ್ನ ವರ್ತನೆಯಿಂದ ಅವಳು ತುಂಬಾ ನೋಯುತ್ತಿದ್ದಳು. ಅವಳು ಅವನಿಂದ ಸ್ವಲ್ಪ ಗೌರವವನ್ನು ಮಾತ್ರ ಬಯಸುತ್ತಿದ್ದಳು. ಅವನೊಂದಿಗೆ ವಾಸಿಸುವಾಗ ಅವಳು ಸಂಬಂಧವನ್ನು ಅನುಭವಿಸುತ್ತಿದ್ದಳು. ಅವಳು ಪ್ರೀತಿಯ ಹಾದಿಯಲ್ಲಿ ಹೊರಟಿದ್ದಳು. ಹೃದಯದ ಮೇಲೆ ಯಾರಿಗೂ ಅಧಿಕಾರವಿಲ್ಲ. ಅವಳ ಜೀವನದಲ್ಲಿ ಮೊದಲು ಬಂದ ಪುರುಷ ಕಬೀರ್. ಅವನನ್ನು ಅವಳು ಪ್ರೀತಿಸಲು ಸಾಧ್ಯವಾಗಲಿಲ್ಲ. ಅರ್ಜುನ್ ಅವಳನ್ನು ಅಮ್ಮ ಎಂದು ತೊದಲುವಾಗ ಅವಳ ಹೃದಯ ತುಂಬಿ ಬರುತ್ತಿತ್ತು. ಅವಳು ಆ ಪುಟ್ಟ ಜೀವದ ಪ್ರೀತಿಯಲ್ಲಿ ಮುಳುಗುತ್ತಾ ತನ್ನ ನೋವನ್ನೆಲ್ಲ ಮರೆಯುತ್ತಿದ್ದಳು. ಅವಳು ಅರ್ಜುನ್ನ ಮುಗ್ಧತೆಯನ್ನು ಪ್ರೀತಿಸುತ್ತಿದ್ದಳು. ಆ ಮಗು ಅವಳ ಅಸ್ತಿತ್ವದ ಒಂದು ಭಾಗದಂತೆ ಅವಳ ಜೀವನವಾಗಿತ್ತು. ಆ ಮುದ್ದು ಕಂದಮ್ಮನನ್ನು ಹೇಗೆ ಪ್ರೀತಿಸದೇ ಇರುತ್ತಾಳೆ? ಆದರೆ ಅವಳಿಗೆ ತಿಳಿದಿತ್ತು ಕಬೀರ್ಗೆ ಅರ್ಜುನ್ಗಿಂತ ಬೇರೆ ಯಾರೂ ಮುಖ್ಯವಲ್ಲವೆಂದು. ಕಬೀರ್ ದೂರನೇ ಇರುತ್ತಿದ್ದ, ಆದರೆ ಅವನ ಕಣ್ಣುಗಳು ಯಾವಾಗಲೂ ಆಂಚಲ್ನ ಮೇಲೆಯೇ ಇದ್ದವು. ಕಬೀರ್ ಯಾವಾಗಲೂ ಹೆದರುತ್ತಿದ್ದ, ಯಾಕಂದರೆ ಮಲತಾಯಿ ಯಾವತ್ತಿದ್ರೂ ಮಲತಾಯಿನೇ. ಆದರೆ ಆಂಚಲ್ನ ನಡತೆಯಲ್ಲಿ, ಅವಳ ಪ್ರೀತಿ ಮತ್ತು ಆರೈಕೆಯಲ್ಲಿ ಅವನ ಅನುಮಾನವನ್ನು ಸರಿ ಎಂದು ಪರಿವರ್ತಿಸುವ ಯಾವುದೂ ಅವನಿಗೆ ಸಿಗಲಿಲ್ಲ. ಆಂಚಲ್ನ ತಾಳ್ಮೆಗೆ ಅಜ್ಜಿ ಆಶ್ಚರ್ಯಚಕಿತರಾದರು. ಕಬೀರ್ನ ಅಸಡ್ಡೆ ಮನೋಭಾವವನ್ನು ಸಹಿಸಿಕೊಳ್ಳುವಷ್ಟು ಅವಳಿಗೆ ವಯಸ್ಸಾಗಿರಲಿಲ್ಲ. ಆಂಚಲ್ ಈ ಸಂಬಂಧವನ್ನು ಎಷ್ಟು ತಾಳ್ಮೆ ಮತ್ತು ಧೈರ್ಯದಿಂದ ನಿರ್ವಹಿಸುತ್ತಿದ್ದಾಳೆ ಎಂದು ಅಜ್ಜಿ ನೋಡುತ್ತಿದ್ದರು. ಆಂಚಲ್ ಕಬೀರ್ನ ಕಟ್ಟುನಿಟ್ಟನ್ನು ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಪ್ರತಿಯಾಗಿ ಅವಳೆಂದಿಗೂ ದೂರು ನೀಡಲಿಲ್ಲ. ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಅವಳಿಗೆ ತಿಳಿದಿತ್ತು. ಕಬೀರ್, ಒಂದು ದಿನ ನೀನು ಎಷ್ಟು ಅಮೂಲ್ಯವಾದ ವಿಷಯವನ್ನು ನಿರ್ಲಕ್ಷಿಸಿದ್ಯಾ ಅಂತ ನಿನಗೆ ಅರಿವಾಗುತ್ತದೆ ಎಂದು ಅಜ್ಜಿ ಮೃದುವಾಗಿ ಕಬೀರ್ಗೆ ಹೇಳಿದರು. ಆದರೆ ಕಬೀರ್ ಏನೂ ಉತ್ತರಿಸಲಿಲ್ಲ. ಅಜ್ಜಿ ಆಗಾಗ್ಗೆ ಅವನಿಗೆ, ಆಂಚಲ್ ನಿನ್ನ ಹೆಂಡತಿ, ಈ ಮನೆ ಕೆಲಸದವಳಲ್ಲ, ಅವಳಿಗೂ ಅವಳ ಹಕ್ಕನ್ನು ಕೊಡು ಅಂತ ಅವನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವನು ಮೌನವಾಗಿರುತ್ತಿದ್ದನು. ಆದರೆ ನಂತರ ಅಜ್ಜಿಯ ಮಾತುಗಳು ಅವನ ಮೇಲೆ ಪರಿಣಾಮ ಬೀರಲು ಆರಂಭಿಸಿದವು. ಕಬೀರ್ ಈಗ ಆಂಚಲ್ನನ್ನು ಗಮನಿಸಲು ಪ್ರಾರಂಭಿಸಿದ. ಒಂದು ರಾತ್ರಿ ಕಬೀರ್ ಮನೆಗೆ ಬಂದು ನೇರವಾಗಿ ಅರ್ಜುನ್ನ ಕೋಣೆಗೆ ಹೋದನು. ಆಂಚಲ್ ಮಗು ಹತ್ತಿರ ಕುಳಿತು, ಅಮ್ಮ ನಿನ್ನ ಹತ್ತಿರನೇ ಇದ್ದೇನೆ ಕಂದ, ಮಲಗು ನನ್ನ ಮುದ್ದು ಎನ್ನುತ್ತಿದ್ದಳು. ಅವಳ ಸ್ವರ ಪ್ರೀತಿಯಿಂದ ತುಂಬಿತು. ಅವಳು ಆ ಪುಟ್ಟ ಜೀವದೊಂದಿಗೆ ಮಾತನಾಡುವಾಗ ಆ ಮಗುವು ದೊಡ್ಡವರಂತೆ ಅವನದ್ದೇ ಭಾಷೆಯಲ್ಲಿ ಮಾತನಾಡುತ್ತಿತ್ತು.
ತನ್ನ ಮುದ್ದಾದ ನಗುವಿನೊಂದಿಗೆ ಅವಳಿಗೆ ಉತ್ತರಿಸುತ್ತಿತ್ತು. ಅರ್ಜುನ್ ಆಂಚಲ್ನ ತೋಳುಗಳನ್ನು ತನ್ನ ಮುಷ್ಟಿಯಿಂದ ಬಿಗಿಯಾಗಿ ಹಿಡಿದನು. ಕಬೀರ್ ಬಾಗಿಲಲ್ಲಿ ನಿಂತು ಇಂದು ಮೊದಲ ಬಾರಿಗೆ ಅವನು ಆಂಚಲ್ನನ್ನು ಎಚ್ಚರಿಕೆಯಿಂದ ನೋಡಿದನು. ಸುಂದರವಾದ ಮೈಬಣ್ಣ, ಜಡೆ ಹಾಕಿಕೊಳ್ಳದ ತೆರೆದ ಉದ್ದನೆಯ ಕಪ್ಪು ಕೂದಲು, ವಾತ್ಸಲ್ಯದಿಂದ ತುಂಬಿದ ದೊಡ್ಡ ಕಣ್ಣುಗಳು ಮತ್ತು ಅವಳ ಮುಖದಲ್ಲಿ ಶಾಂತವಾದ ಹೊಳಪಿತ್ತು. ಅವಳನ್ನು ನೋಡಿದ ನಂತರ ಅವನು ಕೆಲವು ಕ್ಷಣ ಗೊಂದಲಕ್ಕೊಳಗಾದನು. ಈ ಹುಡುಗಿ ನಿಜವಾಗಿಯೂ ಕೇವಲ ಮನೆ ಕೆಲಸದವಳ, ಅಥವಾ ನಾನು ಮಾತ್ರ ನೋಡುವ ಸಾಮರ್ಥ್ಯದಿಂದ ವಂಚಿತನ? ಈ ಪ್ರಶ್ನೆ ಕಬೀರ್ನ ಹೃದಯದಲ್ಲಿ ಮೊದಲ ಬಾರಿಗೆ ಉದ್ಭವಿಸಿತು ಮತ್ತು ಈಗ ಆಂಚಲ್ ಅವನ ಆಲೋಚನೆಗಳಲ್ಲಿ ಬರಲು ಪ್ರಾರಂಭಿಸಿದಳು. ಅವನ ಹೃದಯದ ಸ್ಥಿತಿ ಬದಲಾಗುತ್ತಿತ್ತು. ಅವನು ಹೃದಯದಲ್ಲಿ ವಿಚಿತ್ರವಾದ ಆತಂಕವನ್ನು ಅನುಭವಿಸಿದನು. ಅವನು ನಿಜವಾಗಿಯೂ ಅವಳನ್ನು ಕೇವಲ ಸೇವಕಿ ಅಂತ ಭಾವಿಸಿದ್ದನೆ, ಅಥವಾ ಅವಳು ತನ್ನ ಮಗನಿಗೆ ತಾಯಿಯಾಗಿ ಉಳಿದ ಈ 3-4 ತಿಂಗಳುಗಳಲ್ಲಿ ಅವಳ ಅಸ್ತಿತ್ವವು ಬೇರೆ ರೂಪವನ್ನು ಪಡೆದುಕೊಂಡಿದೆಯೇ? ಈ ಪ್ರಶ್ನೆಗಳು ಅವನನ್ನು ಗೊಂದಲಗೊಳಿಸಲು ಪ್ರಾರಂಭಿಸಿದವು. ನೀವು ಯಾವಾಗ ಬಂದ್ರಿ? ನಿಮ್ಗೇನಾದರೂ ಬೇಕಿತ್ತಾ? ಆಂಚಲ್ ಅವನನ್ನು ನೋಡಿದಾಗ ಅವಳು ಅವನ ಬಳಿಗೆ ಬಂದು ಕೇಳಿದಳು. ಅವಳು ಇಲ್ಲಿ ಕೇವಲ ಅರ್ಜುನ್ನ ತಾಯಿಯಾಗಲು ಮಾತ್ರವಲ್ಲ, ಕಬೀರ್ನ ಹೆಂಡತಿಯಾಗಲು ಪ್ರಯತ್ನಿಸುತ್ತಿದ್ದಳು. ಅವಳು ಅವನ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿದ್ದಳು. ಅವಳು ಅವನ ಹೆಂಡತಿಯಾಗಿದ್ದರಿಂದ ಅದು ಅವಳ ಜವಾಬ್ದಾರಿಯಾಗಿತ್ತು. ಅವಳ ಅಜ್ಜಿಯ ಸಲಹೆಯ ಮೇರೆಗೆ ಅವಳು ಈ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. ನಾನು ನಿನ್ನೊಂದಿಗೆ ಮಾತನಾಡಲು ಬಯಸೋದಿಲ್ಲ. ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾಡಿಕೊಂಡು ಸುಮ್ಮನಿರು. ಕಬೀರ್ ಕೇವಲ ಅರ್ಜುನನ್ನು ನೋಡಲು ಬಂದಿದ್ದನು. ಅವನು ಆಂಚಲ್ ಕಡೆಗೆ ತೀಕ್ಷ್ಣವಾದ ನೋಟ ಬೀರುತ್ತಾ ಕಠೋರ ಸ್ವರದಲ್ಲಿ ಹೇಳಿದನು. ಅವನು ಯಾವಾಗಲೂ ಅವಳು ಸಾಮಾನ್ಯ ಕೆಲಸದವಳಂತೆ, ಅವಳಿಗೆ ಜೀವನದಲ್ಲಿ ಯಾವುದೇ ಸ್ಥಾನಮಾನವಿಲ್ಲವೆಂಬಂತೆ ಮಾತನಾಡುತ್ತಿದ್ದನು. ಆಂಚಲ್ ಮುಖ ಬಗ್ಗಿಸಿದಳು, ಆದರೆ ಅವಳ ಹೃದಯ ನೋವು ಅನುಭವಿಸುತ್ತಿತ್ತು. ಅವಳ ಮದುವೆಯ ನಂತರ ಅವಳು ಈ ರೀತಿಯ ಅವಮಾನ ಸಹಿಸಿಕೊಳ್ಳುತ್ತಿರುವುದು ಇದೇ ಮೊದಲಲ್ಲ. ಈ ಮದುವೆ ಕೇವಲ ಅನಿವಾರ್ಯ ಎಂದು ಅವಳಿಗೆ ತಿಳಿದಿತ್ತು. ಅವಳು ಯಾವುದೇ ಪ್ರೀತಿ ಅಥವಾ ಗೌರವವನ್ನು ನಿರೀಕ್ಷಿಸಬಾರ್ದಿತ್ತು. ಆದರೆ ಅವಳು ಕಬೀರ್ಗೆ ದೂರು ನೀಡದಿರಲು ಪ್ರಯತ್ನಿಸಿದಳು. ಅರ್ಜುನ್ನನ್ನು ಸ್ವಲ್ಪ ಹೊತ್ತು ಮುದ್ದಾಡಿ ನಂತರ ಅವನು ಹೊರಟು ಹೋದನು. ಅವಳು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದಳು, ಮಗುವನ್ನು ನೋಡಿಕೊಳ್ಳುತ್ತಿದ್ದಳು, ಅವನ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಕಬೀರ್ ಅವಳನ್ನು ಒಂದು ಕ್ಷಣಕ್ಕೂ ಸ್ವೀಕರಿಸಲಿಲ್ಲ. ಅವನು ಊಟದ ಮೇಜಿನ ಬಳಿ ಕುಳಿತಾಗಲೂ ಅವಳು ತಯಾರಿಸಿದ ಆಹಾರವನ್ನು ಹೊಗಳುತ್ತಿರಲಿಲ್ಲ. ಅವನಿಗೆ ಏನಾದರೂ ಇಷ್ಟವಾಗದಿದ್ರೆ ಅವನು ಮೌನವಾಗಿ ಹೊರಟು ಹೋಗುತ್ತಿದ್ದನು. ಆದರೆ ಆಂಚಲ್ಗೆ ಏನನ್ನು ಹೇಳುವ ಹಕ್ಕಿರಲಿಲ್ಲ. ಅವಳ ಹೃದಯ ತುಂಬ ನೋಯುತ್ತಿತ್ತು. ಅವಳು ಬಯಸದಿದ್ರೂ ಅವನ ಗಮನವನ್ನು ಸೆಳೆಯಲು ಪ್ರಾರಂಭಿಸಿದ್ದಳು. ಆಂಚಲ್ ತನ್ನ ಮಗನನ್ನು ಹೃದಯದಿಂದ ತುಂಬ ನೋಡಿಕೊಳ್ಳುತ್ತಾಳೆಂದು ಅವನಿಗೆ ತಿಳಿದಿತ್ತು. ಈ ಚಹಾ ತುಂಬ ಸಿಹಿಯಾಗಿದೆ, ಮುಂದಿನ ಬಾರಿ ಚೆನ್ನಾಗಿ ಮಾಡು. ಕಬೀರ್ ಮಗ್ಗನ್ನು ಮೇಜಿನ ಮೇಲೆ ಇಡುತ್ತಾ ಹೇಳಿದನು. ಅವಳ ಹಣೆಯ ಮೇಲೆ ಅಸಮಾಧಾನದ ಗೆರೆಗಳು ಇದ್ದವು. ಆಂಚಲ್ ತಲೆ ಅಲ್ಲಾಡಿಸಿದಳು. ಸರಿ, ಮುಂದಿನ ಸಲ ಸರಿಯಾಗಿ ನೋಡಿಕೊಳ್ಳುತ್ತೇನೆ, ಅವಳು ಮೃದುವಾಗಿ ಹೇಳಿದಳು. ನೀನ್ಯಾಕೆ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟ್ ಅಂತ ತೋರಿಸಲು ಪ್ರಯತ್ನಿಸ್ತೀಯಾ? ಅದರ ಅಗತ್ಯ ಇಲ್ಲ, ಹೇಳಿದ್ದನ್ನು ಮಾಡು, ಕಬೀರ್ ಕಿರಿಕಿರಿಯ ಸ್ವರದಲ್ಲಿ ಹೇಳಿದನು. ಯಾವುದೇ ಕಾರಣವಿಲ್ಲದೆ ಅವನು ಅವಳ ಮೇಲೆ ಯಾಕೆ ಕೋಪಗೊಳ್ಳುತ್ತಿದ್ದಾನೆಂದು ಅರ್ಥನೇ ಆಗುತ್ತಿರಲಿಲ್ಲ. ಆಂಚಲ್ ಒಂದು ಕ್ಷಣ ಕಣ್ಣುಗಳನ್ನು ಮೇಲಕ್ಕೆತ್ತಿ ತಕ್ಷಣ ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿದಳು. ನಿಮಗೆ ನನ್ನ ವಿರುದ್ಧ ಯಾವುದೇ ದೂರು ಇರಬಾರ್ದು ಅಂತ ನಾನು ಬಯಸುತ್ತೇನೆ ಎಂದು ಅವಳು ಮೃದುವಾಗಿ ಹೇಳಿದಳು. ಆದರೆ ಕಬೀರ್ ಏನೂ ಉತ್ತರಿಸಲಿಲ್ಲ. ಅವನು ಎದ್ದು ಏನೂ ಹೇಳದೆ ಹೊರಗೆ ಹೋದನು. ಅವನು ಯಾವಾಗಲೂ ಕೋಪ ಮತ್ತು ಅಸಮಾಧಾನದಿಂದ ಹೀಗೆ ವರ್ತಿಸುತ್ತಿದ್ದನು ಮತ್ತು ಆಂಚಲ್ ಯಾವಾಗಲೂ ಅದನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಅವಳು ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಕಬೀರ್ ಯಾವತ್ತೂ ಸಂತೋಷವಾಗಿರಲಿಲ್ಲ. ಅವನು ಅವಳಿಗೆ ಯಾವುದೇ ಸ್ಥಾನಮಾನವನ್ನು ನೀಡಲು ಬಯಸಲಿಲ್ಲ. ಆದರೆ ಆಂಚಲ್ ಬಿಟ್ಟುಕೊಡಲಿಲ್ಲ. ಅವಳು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದದ್ದು ತನಗಾಗಿ ಅಲ್ಲ, ಬದಲಾಗಿ ತನ್ನ ತಾಯಿಯ ಪ್ರೀತಿಯನ್ನು ತನ್ನ ತೋಳುಗಳಲ್ಲಿ ಅನುಭವಿಸಿದ ಆ ಪುಟ್ಟ ಮಗುವಿಗಾಗಿ. ಮತ್ತು ಈಗ ಅವಳು ಬಯಸಿದ್ದರೂ ಸಹ ಅವಳು ಅವನಿಂದ ದೂರವಿರಲು ಅಥವಾ ಕಬೀರ್ಗೆ ದೂರು ನೀಡಲು ಅವಕಾಶ ನೀಡುತ್ತಿರಲಿಲ್ಲ. ಅವನು ಮಗುವನ್ನು ತೆಗೆದುಕೊಂಡು ಹೋಗಬಹುದೆಂಬ ಭಯ ಅವಳ ಹೃದಯದಲ್ಲಿ ಬರಲು ಪ್ರಾರಂಭಿಸಿತ್ತು. ಮತ್ತು ಬಹುಶಃ ಒಂದು ದಿನ ಕಬೀರ್ ಕೂಡ ಅವಳ ಈ ಪ್ರೀತಿಯನ್ನು ನೋಡಬಹುದು. ಕಬೀರ್ಗೆ ಆಂಚಲ್ನ ಅಸ್ತಿತ್ವದಲ್ಲಿ ಆಸಕ್ತಿ ಇರಲಿಲ್ಲ, ಆದರೆ ಅವನು ಅವಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ. ಅವಳು ಯಾವಾಗಲೂ ತಲೆ ತಗ್ಗಿಸಿ ಮೌನವಾಗಿ ಏನೂ ದೂರು ನೀಡದೆ ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಮಗನ ತಾಯಿಯಾಗಿದ್ದಳು. ಅವನು ಇದನ್ನೆಲ್ಲ ನೋಡುತ್ತಿದ್ದ, ಆದರೆ ಅವಳಿಗೆ ಅಂತಹ ಯಾವುದೇ ಸ್ಥಾನಮಾನವನ್ನು ನೀಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ದೂರವೇ ಉತ್ತಮವಾಗಿತ್ತು.
ಪುಟ್ಟ ಅರ್ಜುನ್ ತನ್ನ ಸಣ್ಣ ಬಾಯಿಯಿಂದ ಸಂತೋಷದಿಂದ ಕೂಗಿ ಕಬೀರ್ ಕಡೆಗೆ ಕೈ ಚಾಚಿದನು. ಅವನು ಆಂಚಲ್ನ ಮಡಿಲಲ್ಲಿ ಕುಳಿತು ಸಂತೋಷದಿಂದ ಆಟವಾಡುತ್ತಿದ್ದನು. ಆದರೆ ತನ್ನ ತಂದೆಯನ್ನು ನೋಡಿದಾಗ ಅವನು ಕುಡಿದು ಜಿಗಿಯಲು ಪ್ರಾರಂಭಿಸಿದನು. ಕಬೀರ್ ಒಂದು ಕ್ಷಣ ಅವರನ್ನು ನೋಡಿದನು. ಆಂಚಲ್ ತಿಳಿ ನೀಲಿ ಬಣ್ಣದ ಸರಳ ಸಲ್ವಾರ್ ಸೂಟ್ನಲ್ಲಿದ್ದಳು. ಅವಳ ಮುಖದಲ್ಲಿ ಯಾವಾಗಿನಂತೆ ಶಾಂತಿ ಇತ್ತು. ಮುಗ್ಧತೆಯಿಂದ ತುಂಬಿದ್ದ ದೊಡ್ಡ ಕಂದು ಕಣ್ಣುಗಳು. ಅವಳ ಬಿಳಿ ಮೈಬಣ್ಣದಲ್ಲಿ ನೈಸರ್ಗಿಕ ಕೆಂಪು ಬಣ್ಣವಿತ್ತು. ಸಾಮಾನ್ಯವಾಗಿ ಜಡೆಯಲ್ಲಿ ಕಟ್ಟುತ್ತಿದ್ದ ಉದ್ದವಾದ ದಪ್ಪ ಕೂದಲು ಇಂದು ತೆರೆದು ಅವಳ ಹೆಗಲ ಮೇಲೆ ಹರಡಿಕೊಂಡಿತ್ತು. ಅವನು ಯಾವಾಗಲೂ ಅವಳನ್ನು ನಿರ್ಲಕ್ಷಿಸುತ್ತಿದ್ದನು. ಆದರೆ ಇಂದು ಕೆಲವು ಕ್ಷಣಗಳು ಅವಳನ್ನು ಯಾಕೆ ನೋಡುವ ಮನಸ್ಸಾಯಿತು ಎಂದು ಅವನಿಗೆ ತಿಳಿದಿರಲಿಲ್ಲ. ಆಂಚಲ್ನ ಕೂದಲು ತುಂಬಾ ಸುಂದರವಾಗಿ ಕಾಣುತ್ತಿತ್ತು ಮತ್ತು ಅವಳ ಸರಳ ಮುಗ್ಧ ಸೌಂದರ್ಯವು ಅವನನ್ನು ಸಿಕ್ಕಿಹಾಕಿಕೊಳ್ಳುವಂತೆ ಮಾಡುವ ಬಹಳಷ್ಟು ಆಕರ್ಷಣೆಯನ್ನು ಹೊಂದಿತ್ತು. ಆದರೆ ಸಿಕ್ಕಿಹಾಕಿಕೊಂಡ ನಂತರವೂ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಿದ್ದನು. ಆಂಚಲ್ ಮತ್ತು ಅರ್ಜುನ್ನ ಪ್ರೀತಿಯ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ರಾತ್ರಿಯಲ್ಲಿ ಅರ್ಜುನ್ ಮಲಗುವಾಗ ಹಠ ಹಿಡಿದಾಗ ಆಂಚಲ್ ಅವನನ್ನು ತಬ್ಬಿಕೊಂಡು ಲಾಲಿ ಹಾಡುವುದನ್ನು ಕಬೀರ್ ಹಲವು ಬಾರಿ ನೋಡಿದ್ದನು. ಅವಳು ಅವನನ್ನು ಮುತ್ತಿಕ್ಕಿ ಅವನ ಮಾತುಗಳಿಗೆ ನಗುತ್ತಿದ್ದಳು ಮತ್ತು ಅವಳು ನಿಜವಾಗಿಯೂ ಅವನ ತಾಯಿಯಂತೆ ತೋರುತ್ತಿತ್ತು. ಅರ್ಜುನ್, ಇದನ್ನು ನೋಡು, ನಾನು ನಿನಗಾಗಿ ಹೊಸ ಸ್ವೆಟರ್ ಮಾಡಿದ್ದೇನೆ. ಆಂಚಲ್ ಹರ್ಷ ಚಿತ್ತದಿಂದ ಹೇಳುತ್ತಾ ತನ್ನ ಕೈಗಳಿಂದಲೇ ಮಾಡಿದ ಸ್ವೆಟರ್ ಅನ್ನು ಮಗುವಿಗೆ ತೋರಿಸಿದಳು. ಅದನ್ನು ಕಂಡು ಅರ್ಜುನ್ ಸಂತೋಷದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದನು. ಕಬೀರ್ ಬಾಗಿಲ ಬಳಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದನು. ಆಂಚಲ್ಗೆ ತನ್ನನ್ನು ಯಾರೂ ನೋಡುತ್ತಿದ್ದಾರೆಂದು ತಿಳಿದಿರಲಿಲ್ಲ. ಅವಳು ಆ ಪುಟ್ಟ ಜೀವದಲ್ಲಿ ಕಳೆದು ಹೋಗಿದ್ದಳು. ಕಬೀರ್ ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಬಿಗಿದನು. ನಾನವಳನ್ನು ಯಾಕೆ ನೋಡುತ್ತಿದ್ದೇನೆ? ಅವಳು ಅರ್ಜುನನ್ನು ನೋಡಿಕೊಳ್ಳುವ ಕೇವಲ ಕೆಲಸದವಳು. ಆದರೆ ಇದರ ಹೊರತಾಗಿಯೂ ಆಂಚಲ್ನ ಚಿತ್ರ ಅವನ ಕಣ್ಣುಗಳಲ್ಲಿ ಯಾಕೆ ನೆಲೆಸಿದೆ ಎಂದು ಅವನಿಗೆ ತಿಳಿಯುತ್ತಿರಲಿಲ್ಲ. ಆಂಚಲ್ ಮಗಳೇ, ನಾಳೆ ಕೆಲವು ವಿಶೇಷ ಅತಿಥಿಗಳು ಬರ್ತಿದ್ದಾರೆ. ನೀನು ಆಹಾರದ ವ್ಯವಸ್ಥೆ ಮಾಡುತ್ತೀಯಾ ಎಂದು ಅಜ್ಜಿ ಆಂಚಲ್ಗೆ ಕೇಳಿದರು. ಆಂಚಲ್ ತಕ್ಷಣ ಆಯ್ತಜ್ಜಿ, ನಾನೆಲ್ಲವನ್ನು ನೋಡಿಕೊಳ್ಳುತ್ತೇನೆ. ಕಬೀರ್ ಆಶ್ಚರ್ಯದಿಂದ ಆಂಚಲ್ನತ್ತ ನೋಡಿ, ಅತಿಥಿಗಳಿಗೆ ಅಡುಗೆ ಮಾಡಲು ಚೆಫ್ ಇದ್ದಾರೆ, ನೀನು ಯಾವುದೇ ತೊಂದರೆ ತೆಗೆದುಕೊಳ್ಬೇಕಾಗಿಲ್ಲ ಎಂದನು. ಆಗ ಆಂಚಲ್, ಇದು ತೊಂದರೆ ಅಲ್ಲ, ಇದು ಅಜ್ಜಿಯ ಆದೇಶ. ಎಲ್ಲವೂ ಅತ್ಯುತ್ತಮವಾಗಿರಬೇಕು ಅಂತ ನಾನು ಬಯಸುತ್ತೇನೆ, ಆಂಚಲ್ ಮೃದುವಾಗಿ ಹೇಳಿದಳು. ಆಗ ಅಜ್ಜಿ ಕಬೀರ್ನತ್ತ ನಗುತ್ತಾ ನೋಡುತ್ತಿದ್ದರು. ಆ ಹುಡುಗಿ ಮನೆಯಲ್ಲಿ ಎಲ್ಲರೊಂದಿಗೆ ತುಂಬಾ ಚೆನ್ನಾಗಿ ಬೆರೆಯುತ್ತಿದ್ದಳು. ಕೆಲವೊಮ್ಮೆ ಅವನಿಗೆ ಅದು ಇಷ್ಟವಾಗುತ್ತಿತ್ತು. ಅವನ ಮೊದಲ ಹೆಂಡತಿ ಹಾಗಿರಲಿಲ್ಲ. ಅವಳು ಸಾಂಪ್ರದಾಯಿಕಳಲ್ಲ. ಅವಳು ಮನೆ ಕೆಲಸ ಯಾವುದೂ ಮಾಡುತ್ತಿರಲಿಲ್ಲ. ಅವಳಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಆದರೆ ಆಂಚಲ್ ಏನನ್ನೂ ಮಾಡಲು ಸಿದ್ಧಳಾಗಿದ್ದಳು. ಅವನ ಗಮನವು ಸ್ವಯಂಚಾಲಿತವಾಗಿ ಅವಳ ಕಡೆಗೆ ಚಲಿಸುತ್ತಿತ್ತು. ಮರುದಿನ ಆಂಚಲ್ ತನ್ನ ಪೂರ್ಣ ಹೃದಯದಿಂದ ಆಹಾರವನ್ನು ತಯಾರಿಸಿದಳು. ಅವಳು ಅಡುಗೆ ಮನೆಯಲ್ಲಿ ಕಾರ್ಯನಿರತಳಾಗಿದ್ದಳು. ಅವಳ ಕೈಗಳು ಹಿಟ್ಟಿನಿಂದ ತುಂಬಿದ್ದವು. ಅವಳ ಹಣೆಯ ಮೇಲೆ ಸ್ವಲ್ಪ ಬೆವರು ಹನಿಗಳು ಹೊಳೆಯುತ್ತಿದ್ದವು. ಆದರೂ ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ಕಬೀರ್ ಕಾಕತಾಳೀಯವಾಗಿ ಅಡುಗೆ ಮನೆಯೊಳಗೆ ಇಣುಕಿ ನೋಡಿದಾಗ ಅವಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವುದನ್ನು ನೋಡಿ ಅಲ್ಲೇ ನಿಂತನು. ಈ ಹುಡುಗಿ ಎಲ್ಲದರಲ್ಲೂ ಯಾಕೆ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ? ಅವನು ತನ್ನನ್ನು ತಾನೇ ಕೇಳಿಕೊಂಡನು. ಅವನು ಯಾವಾಗಲೂ ಅವಳನ್ನು ದುರ್ಬಲ ಹುಡುಗಿ ಅಂತ ಪರಿಗಣಿಸುತ್ತಿದ್ದನು. ಆದರೆ ಇಂದು ಮೊದಲ ಬಾರಿಗೆ ಆಂಚಲ್ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಪೂರೈಸುತ್ತಿರುವ ಬಲಿಷ್ಠ ಮಹಿಳೆ ಅಂತ ಅವನಿಗೆ ಅನ್ನಿಸ್ತು. ಆಹಾರ ಸಿದ್ಧವಾದಾಗ ಅಜ್ಜಿ ವಿಶೇಷವಾಗಿ ಎಲ್ಲರ ಮುಂದೆ ಆಂಚಲ್ನನ್ನು ಹೊಗಳಿದರು. ಕಬೀರ್, ನಿನ್ನ ಹೆಂಡತಿ ತಯಾರಿಸಿದ ಆಹಾರದ ರುಚಿ ನಿನಗೆ ಹೇಗನ್ನಿಸ್ತು? ಅಜ್ಜಿ ಉದ್ದೇಶಪೂರ್ವಕವಾಗಿ ಕಬೀರ್ನಲ್ಲಿ ಕೇಳಿದರು. ಆಗ ಕಬೀರ್ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಮಾಡಿ ಕುಳಿತಿದ್ದ ಆಂಚಲ್ನನ್ನು ನೋಡಿದನು. ಅವನು ಏನೋ ಉತ್ತರವನ್ನು ನೀಡಲು ಹೊರಟಿದ್ದನು. ಆದರೆ ಅದಕ್ಕೂ ಮೊದಲು ಅತಿಥಿಯೊಬ್ಬರು ಅವಳನ್ನು ಸಂತೋಷದಿಂದ ಹೊಗಳಿದರು. ಎಲ್ರಿಗೂ ಆಹಾರ ತುಂಬ ಇಷ್ಟವಾಯಿತು. ಆಂಚಲ್ ಮಗಳೇ, ಆಹಾರ ತುಂಬ ರುಚಿಕರವಾಗಿದೆ. ಕಬೀರ್ ಒಂದು ಕ್ಷಣ ಆಂಚಲ್ನ ಕಣ್ಣುಗಳನ್ನು ನೋಡಿದನು. ಅಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯದ ಬೆಳಕಿತ್ತು. ಅವಳು ಸಣ್ಣ ಹೊಗಳಿಕೆಗಳಿಗೆ ಸಂತೋಷ ಪಡುತ್ತಿದ್ದಳು. ಆದರೆ ಕಬೀರ್ನ ಬಾಯಿಂದ ಅದನ್ನು ಕೇಳಲು ಅವಳು ಬಯಸಿದ್ದಳು. ಕೆಟ್ಟದಾಗಿಲ್ಲ, ಕಬೀರ್ ಮೃದುವಾಗಿ ಹೇಳಿದನು. ಕಬೀರ್ ಆಂಚಲ್ನ ಕೆಲಸವನ್ನು ಹೊಗಳಿದ್ದು ಇದೇ ಮೊದಲು ಮತ್ತು ಆಂಚಲ್ಗೆ ಇದು ಸಾಕಾಗಿತ್ತು. ಅವಳು ಆಶ್ಚರ್ಯ ಮತ್ತು ಸಂತೋಷದಿಂದ ಕೂಡಿದ್ದಳು. ಅಜ್ಜಿ ಅವಕಾಶವನ್ನು ನೋಡಿ ಅಂತಿಮ ದಾಳಿ ಮಾಡಲು ನಿರ್ಧರಿಸಿದರು. ಕಬೀರ್, ನೀನು ಆಂಚಲ್ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು ಅಂತ ನಾನು ಬಯಸುತ್ತೇನೆ. ನಿಮ್ಮಿಬ್ಬರ ನಡುವಿನ ಅಂತರವು ಕೊನೆಗೊಳ್ಳಬೇಕು ಅಂತ ಅಜ್ಜಿ ತುಂಬ ಕಠಿಣ ಸ್ವರದಲ್ಲಿ ಹೇಳಿದರು. ಅಜ್ಜಿ, ನೀವು ಮತ್ತೆ ಅದೇ ಮಾತನ್ನು ಹೇಳ್ತಿದ್ದೀರಿ. ಈ ಮದುವೆಯು ಕೇವಲ ರಾಜಿ ಅಂತ ನಾನು ನಿಮಗೆ ಹೇಳಿದ್ದೇನೆ. ಕಬೀರ್ ಇದನ್ನು ಕೋಪದಿಂದ ಹೇಳಲು ಬಯಸಿದ್ದನು. ಆದರೆ ಅಜ್ಜಿ ಕೈ ಎತ್ತಿ ಅವನನ್ನು ತಡೆದರು. ಸಾಕು ನಿನ್ನ ಮೊಂಡುತನ. ನಾನು ನಿನ್ನನ್ನು ಬಲವಂತವಾಗಿ ಆಂಚಲ್ಗೆ ಮದುವೆ ಮಾಡಿಸಿದೆ. ಆದರೆ ಈಗ ನಾನು ನಿನ್ನನ್ನು ಒತ್ತಾಯಿಸೋದಿಲ್ಲ. ನಾನು ಇಷ್ಟು ಹೇಳಬಲ್ಲೆ, ಈ ಹುಡುಗಿಯನ್ನು ಒಮ್ಮೆ ನಿನ್ನ ಹೃದಯದಿಂದ ನೋಡು. ನಿನ್ನ ನಿರ್ಧಾರವನ್ನು ನೀನು ಮರುಪರಿಶೀಲಿಸು.
ಕಬೀರ್ ಮೌನವಾದನು. ಅವನು ಅದನ್ನು ಹಲವು ಬಾರಿ ನೋಡಿದ್ದನು. ಅವನ ಹೃದಯವು ದಂಗೆ ಏಳಲು ಪ್ರಾರಂಭಿಸುತ್ತಿತ್ತು. ಆದರೆ ಈಗ ಅವನಿಗೆ ಹಾಗನ್ನಿಸಲಿಲ್ಲ. ಕಬೀರ್ನ ಹೃದಯದಲ್ಲಿ ಒಂದು ಬದಲಾವಣೆ ನಡೆಯುತ್ತಿತ್ತು. ಆದರೆ ಅದನ್ನು ಅವನು ಸ್ವೀಕರಿಸಲು ನಿರಾಕರಿಸುತ್ತಿದ್ದನು. ರಾತ್ರಿ ಅವನು ತನ್ನ ಮಗನ ಕೋಣೆಗೆ ಹೋದಾಗ ಅರ್ಜುನ್ ಆಂಚಲ್ನ ಎದೆಯ ಮೇಲೆ ತಲೆಯಿಟ್ಟು ಶಾಂತಿಯುತವಾಗಿ ಮಲಗುತ್ತಿರುವುದನ್ನು ಅವನು ನೋಡಿದನು. ಅವನು ಬಾಗಿಲಲ್ಲಿ ನಿಂತನು. ಅವನ ಕಣ್ಣುಗಳು ಆಂಚಲ್ನ ಮುಖದ ಮೇಲೆ ನೆಟ್ಟಿದ್ದವು. ಬಹುಶಃ ಅವಳಿಗೆ ಅವಳ ಅದೃಷ್ಟದ ಅರಿವಿರಲಿಲ್ಲ. ಅವಳ ಪಾಲಿನ ಬಗ್ಗೆ ಸಮಾಧಾನದಿಂದ ಇದ್ದಳು. ಕಬೀರ್ ಅನೈಚ್ಛಿಕವಾಗಿ ಮುಗುಳ್ನಕ್ಕು ಮುಂದೆ ಹೋಗಿ ಇಬ್ಬರ ಮೇಲೂ ಕಂಬಳಿಯನ್ನು ಸರಿಪಡಿಸಿದನು. ಆದರೆ ಈಗ ಅವನಿಗೆ ಆಂಚಲ್ ಕೇವಲ ಸೇವಕಿಯಲ್ಲ ಅಂತ ಅರ್ಥವಾಗಲು ಪ್ರಾರಂಭವಾಗಿತ್ತು. ಅವಳು ತನ್ನ ಮಗನ ಹೃದಯದಲ್ಲಿ ಆ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಳು. ಅದು ಬಹುಶಃ ಬೇರೆ ಯಾರಿಗೂ ಸಾಧ್ಯವಾಗದಿರಬಹುದು. ಮತ್ತು ಬಹುಶಃ ಅವಳು ಕಬೀರ್ನ ಹೃದಯದಲ್ಲಿಯೂ ಸ್ಥಾನ ಪಡೆಯಲು ಪ್ರಾರಂಭಿಸಿದ್ದಳು. ಅವನು ಅದನ್ನು ಅನುಭವಿಸುತ್ತಿದ್ದನು ಮತ್ತು ಅದನ್ನು ನಿರಾಕರಿಸುತ್ತಲೂ ಇದ್ದನು. ಹಾಲ್ನಲ್ಲಿ ಅರ್ಜುನ್ ತನ್ನ ಸಣ್ಣ ಹೆಜ್ಜೆಗಳೊಂದಿಗೆ ನಡೆಯಲು ಪ್ರಯತ್ನಿಸಿದನು. ಅವನು ವೇಗವಾಗಿ ನಡೆಯಲು ಪ್ರಯತ್ನಿಸಿದಾಗ ಅವನು ಬೀಳುವ ಮೊದಲು ಆಂಚಲ್ ಅವನನ್ನು ಹಿಡಿದು ನಗುತ್ತಾ ಅವನನ್ನು ನೋಡುತ್ತಿದ್ದಳು. ಈ ಸಣ್ಣ ಅಸ್ತಿತ್ವವು ಅವಳ ಪ್ರಪಂಚದ ಕೇಂದ್ರದಂತೆ ಅವಳು ಅವನಿಂದ ತನ್ನ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ಅರ್ಜುನ್, ಮೆಲ್ಲ ಮಗನೆ, ಅವಳು ಮೃದುವಾಗಿ ಹೇಳಿದಳು. ಆದರೆ ಅರ್ಜುನ್ ಮುಗ್ಧವಾಗಿ ನಗುತ್ತಾ ಓಡಿ ಹೋಗುತ್ತಿದ್ದನು. ಅಷ್ಟರಲ್ಲಿ ಕಬೀರ್ ಫೋನ್ನಲ್ಲಿ ಮಾತನಾಡುತ್ತಾ ಒಳಗಿನಿಂದ ಹೊರಬಂದನು. ಅವನ ಆಳವಾದ ಕಣ್ಣುಗಳು ಆಂಚಲ್ ಮೇಲೆ ಬಿದ್ದವು. ಅವಳು ಇನ್ನೂ ಅರ್ಜುನ್ನ ಬೆನ್ನ ಹಿಂದೆ ನೋಡುತ್ತಿದ್ದಳು. ಆದರೆ ಆ ಕ್ಷಣದಲ್ಲಿ ಅವಳ ಗಮನ ಕೆಲವು ಸೆಕೆಂಡುಗಳ ಕಾಲ ಬೇರೆಡೆಗೆ ತಿರುಗಿತು. ಅರ್ಜುನ್ ಒಮ್ಮೆಲೆ ನೆಲದ ಮೇಲೆ ಬಿದ್ದನು. ಆಂಚಲ್ನ ಕಣ್ಣುಗಳು ಭಯದಿಂದ ಅಗಲವಾದವು ಮತ್ತು ಅವಳು ತಕ್ಷಣ ಅವನ ಕಡೆಗೆ ಓಡಿದಳು. ಅರ್ಜುನ್ ನೆಲದ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದನು. ಅವನ ಮೊಣಕಾಲುಗಳು ಗಾಯಗೊಂಡಿದ್ದವು. ಆಂಚಲ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವಳು ತಕ್ಷಣ ಅವನನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಪ್ರೀತಿಯಿಂದ ಸಮಾಧಾನ ಪಡಿಸಲು ಪ್ರಾರಂಭಿಸಿದಳು. ನನ್ನ ಮುದ್ದು, ಏನೂ ಆಗಲಿಲ್ಲ, ಅಮ್ಮ ಇಲ್ಲಿದ್ದಾರೆ. ಆದರೆ ಅವಳು ತಲೆ ಎತ್ತಿದಾಗ ಕಬೀರ್ ಅವಳ ಮುಂದೆ ನಿಂತಿದ್ದನು ಮತ್ತು ಅವನ ಮುಖದಲ್ಲಿ ತುಂಬ ಕೋಪವಿತ್ತು. ನೀನೇನು ಮಾಡಿದೆ? ಅವನ ಧ್ವನಿ ಮಿಂಚಿನಂತೆ ಸಿಡಿಯಿತು. ಆಂಚಲ್ ಹೆದರಿದಳು. ಅವಳು ಹೇಳಿದಳು, ನಾನು ಏನೂ ಮಾಡಲಿಲ್ಲ. ನಿನ್ನ ಅಜಾಗರೂಕತೆಯಿಂದ ನನ್ನ ಮಗ ಬಿದ್ದಿದ್ದಾನೆ. ಕಬೀರ್ನ ಧ್ವನಿಯಲ್ಲಿ ಕೋಪ ಮತ್ತು ಚಿಂತೆ ಇತ್ತು. ನಾನು ಅಜಾಗರೂಕಳಾಗಿರಲಿಲ್ಲ. ಆಂಚಲ್ನ ಧ್ವನಿ ನಡುಗಲು ಪ್ರಾರಂಭಿಸಿತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವಳು ಅವನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದಳು. ಆದರೆ ಅವನು ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ. ನೀನವನ ತಾಯಿಯಂತೆ ನಾಟಕ ಮಾಡದಿದ್ರೇನೆ ಚೆನ್ನಾಗಿರ್ತಿತ್ತು. ನೀನವನನ್ನು ನೋಡಿಕೊಳ್ಳಲು ಮಾತ್ರ ಇಲ್ಲಿದ್ದೀಯಾ? ಕಬೀರ್ ಮಾತುಗಳು ಅವಳ ಹೃದಯಕ್ಕೆ ನೇರವಾಗಿ ತಗುಲುತ್ತಿದ್ದವು. ಆಂಚಲ್ ಆತಂಕದಿಂದ ಅವನನ್ನು ನೋಡಿದಳು ಮತ್ತು ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿದವು. ನಾನು ಯಾವುದೇ ತಪ್ಪು ಮಾಡಿಲ್ಲ. ಅರ್ಜುನ್ಗೆ ನೋವಾದರೆ ಆ ನೋವನ್ನು ನಾನು ಅನುಭವಿಸುತ್ತೇನೆ. ನಾನು ಅವನಿಗೆ ನೋವು ಮಾಡಿದ್ದೇನೆ ಅಂತ ನೀವು ಹೇಗೆ ಭಾವಿಸ್ತೀರಾ? ಅವಳ ಧ್ವನಿ ನಡುಗುತ್ತಿತ್ತು ಮತ್ತು ಅವಳು ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ. ನನಗೆ ನಿನ್ನ ವಿವರಣೆಯ ಅಗತ್ಯ ಇಲ್ಲ, ಕಬೀರ್ ಕಠಿಣ ಸ್ವರದಲ್ಲಿ ಹೇಳಿ ಅರ್ಜುನನ್ನು ಅವಳ ತೋಳುಗಳಿಂದ ತೆಗೆದುಕೊಂಡನು. ಆಂಚಲ್ನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅವಳು ನೆಲದ ಮೇಲೆ ಕುಳಿತಳು. ಅವಳ ಹೃದಯದಲ್ಲಿ ವಿಚಿತ್ರವಾದ ನೋವಿತ್ತು. ಅಷ್ಟೊಂದು ಪ್ರೀತಿ ಮತ್ತು ಕಾಳಜಿಯನ್ನು ನೀಡಿದ ನಂತರವೂ ಅವಳಿಗೆ ಈ ಪ್ರತಿಫಲ ಸಿಗುತ್ತಿತ್ತು. ಕಬೀರ್ ಅರ್ಜುನ್ನ ಕಣ್ಣೀರನ್ನು ಒರೆಸಿದ ತಕ್ಷಣ ಅವನ ಕಣ್ಣುಗಳು ಸ್ವಯಂಚಾಲಿತವಾಗಿ ಆಂಚಲ್ನ ಮೇಲೆ ಬಿದ್ದವು. ಅವಳು ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು. ಅವಳ ಕೈಗಳು ಇನ್ನೂ ನಡುಗುತ್ತಿದ್ದವು. ಒಂದು ಕ್ಷಣ ಕಬೀರ್ನ ಹೃದಯದಲ್ಲಿ ಏನೋ ನೋವುಂಟಾಯಿತು. ಅವನು ಹೇಳಿದ್ದು ಬಹುಶಃ ತುಂಬ ಚುಚ್ಚುವಂತಿತ್ತು. ಆದರೆ ಅವನು ತನ್ನ ಈಗೋ ಬಿಟ್ಟು ಆಂಚಲ್ಗೆ ಕ್ಷಮೆಯಾಚಿಸುತ್ತಾನೆ. ಆಂಚಲ್ ಕೂಡ ಅರ್ಜುನ್ಗಾಗಿ ಅವಳಂತೆ ನೋವು ಅನುಭವಿಸುತ್ತಾಳೆಂದು ಅವನಿಗೆ ಅರಿವಾಗುತ್ತದೆಯೇ? ಆಂಚಲ್ ತುಂಬ ಕೋಪಗೊಂಡಳು. ನಿನ್ನ ಅಜಾಗರೂಕತೆಯಿಂದ ನನ್ನ ಮಗನಿಗೆ ಏನಾದರೂ ಆದರೆ? ಆಂಚಲ್ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವನು ಅವಳ ನೋವನ್ನು ನೋಡುತ್ತಿರಲಿಲ್ಲ. ನಾನು ಅಜಾಗರೂಕಳಾಗಿರಲಿಲ್ಲ. ನಾನು ಒಂದು ಕ್ಷಣ ವಿಚಲಿತಳಾಗಿದ್ದೆ. ಅವಳು ವಿವರಣೆ ನೀಡಲು ಪ್ರಯತ್ನಿಸಿದಳು. ಆದರೆ ಕಬೀರ್ನ ಕೋಪವು ಎಲ್ಲ ಮಿತಿಗಳನ್ನು ಮೀರಿತ್ತು. ಈ ಕ್ಷಣವು ಮಗುವಿಗೆ ಏನಾದರೂ ಆಗಿದ್ರೆ ನೀನು ಎಷ್ಟು ಬೇಜವಾಬ್ದಾರಿ ಅಂತ ನಿನಗೆ ತಿಳಿದಿದ್ಯಾ? ಆಂಚಲ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಅವಳು ನಡುಗುವ ಕೈಗಳಿಂದ ಅರ್ಜುನನ್ನು ತಬ್ಬಿಕೊಂಡಳು. ಅವನು ಅಳುತ್ತಾ ತನ್ನ ತಾಯಿಯ ಬಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದನು. ನಾನೆಂದಿಗೂ ಅರ್ಜುನ್ಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಅವನು ನನ್ನ ಜೀವ, ಆಂಚಲ್ ಮೃದುವಾಗಿ ಹೇಳಿದಳು. ಆದರೆ ಕಬೀರ್ ಅವಳ ಮಾತುಗಳನ್ನು ನಿರ್ಲಕ್ಷಿಸಿ ಕಟ್ಟುನಿಟ್ಟಾಗಿ ಹೇಳಿದನು. ಅರ್ಜುನನ್ನು ಹೇಗೆ ನೋಡಿಕೊಳ್ಬೇಕು ಅಂತ ನಿನಗೆ ತಿಳಿದಿಲ್ಲದಿದ್ರೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಇದನ್ನು ಕೇಳಿದಾಗ ಆಂಚಲ್ ತನ್ನ ಪಾದಗಳ ಕೆಳಗೆ ನೆಲ ಜಾರಿದ ಅನುಭವವಾಯಿತು. ಅವನು ನಿಜವಾಗಿಯೂ ಹೀಗೆ ಹೇಳುತ್ತಿದ್ದಾನೆ. ಇದೆಲ್ಲವನ್ನು ಮಾಡುವುದು ಅವನಿಗೆ ಅಷ್ಟು ಸುಲಭನಾ? ಹೌದು, ಅದವನಿಗೆ ಸುಲಭ. ಯಾಕಂದರೆ ಅವನು ಒಬ್ಬ ಪುರುಷ ಮತ್ತು ಅವಳು ಅಸಹಾಯಕ ಮಹಿಳೆ.
ಕಬೀರ್ ಅರ್ಜುನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಒಳಗೆ ಹೆಜ್ಜೆ ಹಾಕಿದ. ಆದರೆ ಒಂದು ಕ್ಷಣ ಅವನ ಕಣ್ಣುಗಳು ಆಂಚಲ್ ಮೇಲೆ ಬಿದ್ದವು. ಅವಳು ನೆಲದ ಮೇಲೆ ಕುಳಿತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಅವಳ ತುಟಿಗಳು ನಡುಗುತ್ತಿದ್ದವು ಮತ್ತು ಅಸಹಾಯಕತೆ ಅವಳ ಮುಖದ ಮೇಲೆ ಬರೆಯಲ್ಪಟ್ಟಿತ್ತು. ಅರ್ಜುನ ಲಘುವಾದ ಅಳು ಅವಳನ್ನು ಎಚ್ಚರಗೊಳಿಸಿತು ಮತ್ತು ಅವಳು ಒಳಗೆ ಹೋದಳು. ಆದರೆ ಅವಳ ಹೃದಯದಲ್ಲಿ ಹೆಸರಿಸಲಾಗದ ಶೂನ್ಯತೆ ಸೃಷ್ಟಿಯಾಗಿತ್ತು. ಆಂಚಲ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಅದು ನಿಲ್ಲುವ ಯಾವುದೇ ಸೂಚನೆ ಇರಲಿಲ್ಲ. ಅವಳ ಹೃದಯವು ಯಾರು ನಿರ್ದಯವಾಗಿ ಮುರಿದಂತೆ ಬಡಿಯುತ್ತಿತ್ತು. ನಾನು ಅರ್ಜುನ್ಗೆ ಹಾನಿ ಮಾಡಬೇಕು ಅಂತ ಎಂದಿಗೂ ಯೋಚಿಸಿರಲಿಲ್ಲ, ಅವಳು ತನ್ನೊಳಗೆ ಹೇಳಿಕೊಂಡಳು. ಆದರೆ ವಾಸ್ತವವಂದರೆ ಅವಳು ಹೆಚ್ಚು ಗೌರವಿಸುವ ವ್ಯಕ್ತಿ ಅವಳನ್ನು ದೂಷಿಸಿದ್ದನು. ಇದನ್ನೆಲ್ಲ ನೋಡುತ್ತಿದ್ದ ಅಜ್ಜಿ ತಕ್ಷಣ ಅವಳ ಬಳಿಗೆ ಬಂದು ಅವಳನ್ನು ಸಮಾಧಾನಪಡಿಸಿದರು. ಮಗಳೇ, ಒಳಗೆ ಬಾ. ನೀನು ಹೀಗೆ ಕುಳಿತರೆ ನೀನು ಅನಾರೋಗ್ಯಕ್ಕೆ ಒಳಗಾಗ್ತೀಯ. ಅಜ್ಜಿ, ಅವನು ನನ್ನನ್ನು ಬಿಟ್ಟು ಬಿಡುತ್ತಾನಂತೆ. ಅವನು ಅರ್ಜುನನ್ನು ನನ್ನಿಂದ ದೂರ ಮಾಡುತ್ತಾನಂತೆ. ಆಂಚಲ್ ಅವರನ್ನು ಒದ್ದೆಯಾದ ಕಣ್ಣುಗಳಿಂದ ನೋಡಿದಳು. ನಂತರ ನಿಧಾನವಾಗಿ ಎದ್ದಳು. ಅವಳ ಹೆಜ್ಜೆಗಳು ನಡುಗುತ್ತಿದ್ದವು. ಅವಳ ಧೈರ್ಯ ವಿಫಲವಾದಂತೆ. ಕಬೀರ್ ಅರ್ಜುನನ್ನು ಮಲಗಿಸಿದ್ದನು. ಆದರೆ ಅವನ ಮನಸ್ಸು ಬೇರೆಲ್ಲೋ ಸಿಕ್ಕಿ ಹಾಕಿಕೊಂಡಿತ್ತು. ಆಂಚಲ್ನ ಕಣ್ಣೀರು, ನಡುಗುವ ತುಟಿಗಳು ಮತ್ತು ಅಸಹಾಯಕತೆ ನೋಡಿ ಅವನು ತನ್ನ ಮೇಲೆ ಕೋಪಗೊಂಡನು. ಬಹುಶಃ ನಾನು ತುಂಬ ಜಾಸ್ತಿನೇ ಅಂದಿದ್ದೇನೆಂದು ಅವನು ಒಪ್ಪಿಕೊಂಡನು. ಆದರೆ ತಕ್ಷಣ ಅವನೊಳಗಿನ ಹಠ ಎಚ್ಚರವಾಯಿತು. ಆದರೆ ಅವಳು ಅಜಾಗರೂಕಳಾಗಿದ್ದಳು. ಅರ್ಜುನ್ಗೆ ತುಂಬ ನೋವಾಗಿದ್ದರೆ ನಾನು ಯಾವುದೇ ಕಾರಣವಿಲ್ಲದೆ ಅವಳ ಮೇಲೆ ನನ್ನ ಕೋಪವನ್ನು ಹೊರಹಾಕುತ್ತಿದ್ದೆನಾ? ಅವನು ಚಡಪಡಿಸುತ್ತಾ ಎದ್ದು ಹಾಲ್ನ ಕಡೆಗೆ ಬಂದನು. ಆಂಚಲ್ ಸೋಫಾದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ಮುಖದಲ್ಲಿ ಇನ್ನೂ ಕಣ್ಣೀರಿನ ಗುರುತುಗಳಿತ್ತು. ಅಜ್ಜಿ ಕಬೀರ್ನತ್ತ ಕಠಿಣ ನೋಟದಿಂದ ನೋಡಿದರು. ಇದೆಲ್ಲವೂ ಅವನಿಂದಾಗಿ ಸಂಭವಿಸಿದೆ ಎಂದು ಅವರು ತಿಳಿದಿದ್ದರು. ಕಬೀರ್, ಇಲ್ಲಿ ಬಂದು ಕೂತ್ಕೋ, ಅಜ್ಜಿ ಹೇಳಿದರು. ಅವನು ಮೌನವಾಗಿ ಅವರ ಹತ್ತಿರ ಬಂದನು. ಆದರೆ ಆಂಚಲ್ ಒಂದು ಕ್ಷಣವೂ ಅವನತ್ತ ನೋಡಲಿಲ್ಲ. ಸ್ವಲ್ಪ ಸಮಯದ ಮೌನದ ನಂತರ ಕಬೀರ್ ಆಳವಾದ ಉಸಿರನ್ನು ತೆಗೆದುಕೊಂಡು ಮೃದುವಾಗಿ ಹೇಳಿದನು, ಆಂಚಲ್. ಆಂಚಲ್ ಮೊದಲ ಬಾರಿಗೆ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿದಳು. ಆದರೆ ಅವಳ ಕಣ್ಣುಗಳು ಮೊದಲಿನಂತೆ ಹೊಳೆಯುತ್ತಿರಲಿಲ್ಲ. ಆಳವಾದ ನೋವು ಮಾತ್ರ ಇತ್ತು. ಕಬೀರ್ಗೆ ಪದಗಳು ಸಿಗಲಿಲ್ಲ. ಅವನು ಯಾರಲ್ಲೂ ಕ್ಷಮೆ ಯಾಚಿಸಲಿಲ್ಲ. ಇದು ಅವನ ಸ್ವಭಾವದಲ್ಲಿರಲಿಲ್ಲ. ನಾನು ಹೆಚ್ಚು ಕೋಪಗೊಳ್ಬಾರ್ದಿತ್ತು. ಇದು ಕಬೀರ್ಗೆ ಕ್ಷಮೆಯಾಚನೆಗೆ ಸಮಾನವಾಗಿತ್ತು. ಇದು ನಿಜವೋ ಅಥವಾ ಕೇವಲ ಔಪಚಾರಿಕ ಮಾತು ಎಂದು ತಿಳಿಯಲು ಆಂಚಲ್ ಕೆಲವು ಕ್ಷಣ ಅವನತ್ತ ನೋಡಿದಳು. ಆದರೆ ನಂತರ ಅವಳು ಸ್ವಲ್ಪ ತಲೆಬಾಗಿಸಿ ಮೃದುವಾಗಿ ಹೇಳಿದಳು, ನಾನು ಅರ್ಜುನ್ಗೆ ಎಂದಿಗೂ ತೊಂದರೆ ನೀಡಿಲ್ಲ ಮತ್ತು ನಾನು ಅವನಿಗೆ ಎಂದಿಗೂ ತೊಂದರೆ ನೀಡಲು ಸಾಧ್ಯನೇ ಇಲ್ಲ. ಅವನು ನನ್ನ ಎಲ್ಲವೂ ಆಗಿದ್ದಾನೆ. ಕಬೀರ್ನ ಹೃದಯದಲ್ಲಿ ಏನೋ ಕರಗಲು ಪ್ರಾರಂಭಿಸಿತು. ಆಂಚಲ್ ನಡುಗುವ ಧ್ವನಿಯಲ್ಲಿ ಹೇಳಿದಳು, ನಾನು ಈ ಮನೆಯಲ್ಲಿ ಅಗತ್ಯದ ಹೆಂಡತಿ ಅಂತ ನನಗೆ ತಿಳಿದಿದೆ. ಆದರೆ ಕನಿಷ್ಠ ತಾಯಿಯಾಗುವ ನನ್ನ ಹಕ್ಕನ್ನು ಕಸಿದುಕೊಳ್ಬೇಡಿ. ಕಬೀರ್ ಅವಳಿಗೆ ಹೀಗೆ ಹೇಳಿದನು. ಅವನು ಒಂದು ಕ್ಷಣ ಅವಳನ್ನು ನೋಡಿದನು. ಅವಳ ಕಣ್ಣೀರು, ಅವಳ ಅಸಹಾಯಕತೆ ಕಬೀರ್ನ ಹೃದಯವನ್ನು ಮುಟ್ಟಿತ್ತು. ಆದರೆ ಅವನು ಯಾವುದೇ ಉತ್ತರವನ್ನು ನೀಡಲಿಲ್ಲ ಮತ್ತು ಬೇಗನೆ ಅಲ್ಲಿಂದ ಹೊರಟು ಹೋದನು. ಅಜ್ಜಿಯಿಂದ ಗದರಿಸಲ್ಪಟ್ಟ ನಂತರ ಅವನು ಸ್ವಲ್ಪ ಧೈರ್ಯ ತಂದು ಕ್ಷಮೆ ಯಾಚಿಸಿದನು. ಆದರೆ ಈಗ ಆಂಚಲ್ನ ಹೃದಯ ದುಃಖಿತವಾಗಿತ್ತು. ಅವಳಿಗೆ ಅವನಿಂದ ಯಾವುದೇ ರೀತಿಯ ಭರವಸೆ ಇರಲಿಲ್ಲ. ಈಗ ಅವಳು ತನ್ನ ಕೋಣೆಗೆ ಹೋದಳು. ಆಂಚಲ್ ಬಂದು ಅರ್ಜುನನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದಳು. ಈ ಮಗು ಈಗ ಅವಳ ಜೀವನವಾಗಿತ್ತು. ಅವನಿಲ್ಲದೆ ಅವಳು ಹೇಗೆ ದೂರ ಇರಲು ಸಾಧ್ಯ? ಕಬೀರ್ ರಾತ್ರಿಯಲ್ಲಿ ಹಾಸಿಗೆ ಮೇಲೆ ವಿಶ್ರಾಂತಿ ಇಲ್ಲದೆ ಮಲಗಿದ್ದನು. ಆಂಚಲ್ ಅಳುವ ಶಬ್ದ ಅವನಿಗೆ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಆಂಚಲ್ ಎಂದಿಗೂ ಅರ್ಜುನ್ಗೆ ಹಾನಿ ಮಾಡುವ ಯೋಚನೆ ಮಾಡುತ್ತಿರಲಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೂ ಅವನು ಅವಳೊಂದಿಗೆ ಅಷ್ಟು ಅಸಭ್ಯವಾಗಿ ವರ್ತಿಸಿದ್ದನು. ಪ್ರೀತಿಯ ಬಾಗಿಲುಗಳು ಈಗ ತೆರೆಯಲು ಪ್ರಾರಂಭಿಸಿವೆಯೇ? ಬಹುಶಃ ಹೌದು. ಈ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ವಿಷಯವಾಗಿತ್ತು. ಅವನು ಎದ್ದು ಅರ್ಜುನ್ನ ಕೋಣೆಗೆ ಬಂದನು. ಅಲ್ಲಿ ಆಂಚಲ್ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಅರ್ಜುನ್ ಅವಳ ಮಡಿಲಲ್ಲಿ ಮಲಗಿದ್ದನು. ಆದರೆ ಅವಳು ಎಚ್ಚರವಾಗಿದ್ದಳು. ಕಬೀರ್ ಲಘು ಹೆಜ್ಜೆಗಳನ್ನು ಹಾಕಿ ಅವಳ ಹತ್ತಿರ ಬಂದು ಅರ್ಜುನ್ನ ಹಣೆಯ ಮೇಲೆ ಮುತ್ತಿಟ್ಟನು. ಆಂಚಲ್ ಆಶ್ಚರ್ಯದಿಂದ ಕಬೀರ್ನತ್ತ ನೋಡಿದಳು. ಅವನು ಏನೋ ಹೇಳಲು ಹೊರಟಾಗ ಆಂಚಲ್ ನಿಧಾನವಾಗಿ ಅವಳ ತಲೆಯನ್ನು ಬಗ್ಗಿಸಿದಳು. ಕೇಳುವ ಧೈರ್ಯವಿಲ್ಲ ಎಂಬಂತೆ. ಅವಳ ಹೃದಯ ತುಂಬಿತ್ತು. ಆದರೆ ಅವನ ಸಮ್ಮುಖದಲ್ಲಿ ಅವಳು ಕಣ್ಣೀರು ಸುರಿಸಲಿಲ್ಲ. ಕಬೀರ್ ಮೌನವಾದನು. ಆಂಚಲ್ ತನ್ನ ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿದ್ದಳು. ಕಬೀರ್ನ ಅಸಭ್ಯ ಮಾತುಗಳಿಂದ ಅವಳ ಹೃದಯ ಇನ್ನೂ ನೋಯುತ್ತಿತ್ತು. ಕಬೀರ್ ಕ್ಷಮೆಯಾಚಿಸಬೇಕೆಂದು ಅವಳು ಬಯಸಿದ್ದಳು. ಆದರೆ ಇದು ಸಂಭವಿಸುವುದಿಲ್ಲ ಅಂತ ಅವಳಿಗೆ ತಿಳಿದಿತ್ತು. ಅದು ಸುಲಭವಲ್ಲ. ಅವನು ತನ್ನ ಅಜ್ಜಿಯ ಮುಂದೆ ಮಾಡಿದ ಕ್ಷಮೆಯಾಚನೆಯು ವಿಭಿನ್ನ ರೀತಿಯ ಕ್ಷಮೆಯಾಚನೆಯಾಗಿತ್ತು. ಕಬೀರ್ ಸ್ವಲ್ಪ ಸಮಯದವರೆಗೆ ಅವಳನ್ನು ನೋಡುತ್ತಲೇ ಇದ್ದನು ಮತ್ತು ನಂತರ ಮೃದುವಾಗಿ ಹೇಳಿದನು, ಅರ್ಜುನ್ ಆರೋಗ್ಯ ಹೇಗಿದೆ? ಆಂಚಲ್ ತಲೆ ಎತ್ತಿ ಅವನತ್ತ ನೋಡಿದಳು.
ಅವನು ಕೋಪಗೊಳ್ಳದೆ ಅವಳಿಂದ ಏನನ್ನಾದರೂ ಕೇಳುತ್ತಿರುವುದು ಇದೇ ಮೊದಲು. ಅವನು ತಾನೇ ಮಾತನಾಡಲು ಮುಂದಾದನೆ ಅಥವಾ ಅಜ್ಜಿಯ ಮನವೊಲಿಕೆಯಿಂದಾಗಿಯೇ? ಅರ್ಜುನ್ ಚೆನ್ನಾಗಿದ್ದಾನೆ, ಆಂಚಲ್ ಉತ್ತರಿಸುತ್ತಾ ಅರ್ಜುನ್ ಹಣೆಯ ಮೇಲೆ ತನ್ನ ಕೈ ಇಟ್ಟಳು. ಕಬೀರ್ ಆಳವಾದ ಉಸಿರನ್ನು ತೆಗೆದುಕೊಂಡು ಅರ್ಜುನ್ನ ಕೂದಲನ್ನು ನಿಧಾನವಾಗಿ ಸವರಿದನು. ಇಂದು ನಾನು ನಿನ್ನ ಮೇಲೆ ತುಂಬ ಕೋಪಗೊಂಡಿದ್ದೆ. ಬಹುಶಃ ನಾನು ಹಾಗೆ ಹೇಳಬಾರ್ದಿತ್ತು. ಐ ಆಮ್ ಸಾರಿ. ಅವನ ಧ್ವನಿಯಲ್ಲಿ ಮೃದುತ್ವವಿತ್ತು. ಆಂಚಲ್ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅವನು ಕ್ಷಮೆಯಾಚಿಸುತ್ತಿದ್ದಾನೆಯೇ? ಈ ಕ್ಷಣ ಅವಳಿಗೆ ನಂಬಲಾಗದಂತಿತ್ತು. ಬಹುಶಃ ನೀನು ನಿನ್ನ ಸ್ಥಾನದಲ್ಲಿ ಸರಿಯಾಗಿದ್ಯಾ. ನಾನು ಎಚ್ಚರದಿಂದ ಇರಬೇಕಿತ್ತು. ಅವಳ ಕಣ್ಣುಗಳು ಅರ್ಜುನ್ ಮೇಲೆ ಮತ್ತು ಕಬೀರ್ ಕಣ್ಣುಗಳು ಅವಳ ಮೇಲೆ ಇದ್ದವು. ನಾನು ನಿನ್ನ ಹೃದಯವನ್ನು ನೋಯಿಸಿದ್ದೇನೆ ಅಂತ ನನಗೆ ತಿಳಿದಿದೆ. ನೀನು ಅರ್ಜುನ್ನನ್ನು ತುಂಬ ಪ್ರೀತಿಸ್ತೀಯ. ಆದರೆ ನಾನು ಹೆದರಿದ್ದೆ. ಅದಕ್ಕಾಗಿ ಐ ಆಮ್ ಸಾರಿ. ಬಹುಶಃ ನಾನು ತುಂಬ ಜಾಸ್ತಿ ಕೋಪಗೊಂಡಿದ್ದೆ. ಅವನು ಕ್ಷಮೆಯಾಚಿಸುತ್ತಾ ಬೇಗನೆ ಹೊರಟು ಹೋದನು ಮತ್ತು ಅವನು ಹೊರಟು ಹೋದ ಸ್ಥಳದಿಂದ ಆ ಕ್ಷಣಗಳನ್ನು ಅವಳು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅಜ್ಜಿ ಆ ಅವಕಾಶವನ್ನು ಆಶೀರ್ವಾದವೆಂದು ಪರಿಗಣಿಸಿ ತಕ್ಷಣ ಕಬೀರ್ಗೆ ಹೇಳಿದರು, ಕಬೀರ್, ನಾಳೆ ಭಾನುವಾರ. ನೀನು ಆಂಚಲ್ ಮತ್ತು ಅರ್ಜುನ್ ಜೊತೆ ಹೊರಗೆ ಹೋಗಬೇಕು ಅಂತ ನಾನು ಬಯಸುತ್ತೇನೆ. ಅಜ್ಜಿ, ಏನಿದು? ಕಬೀರ್ ಕೇಳಿದಾಗ, ನಾನು ನಿರ್ಧರಿಸಿ ಆಗಿದೆ ಎಂದು ಅಜ್ಜಿ ಕಠಿಣ ಸ್ವರದಲ್ಲಿ ಹೇಳಿದರು. ಆಂಚಲ್ ಕಬೀರ್ನತ್ತ ಆಶ್ಚರ್ಯದಿಂದ ನೋಡಿದಳು. ನಂಬಲು ಸಾಧ್ಯವಾಗುತ್ತಿಲ್ಲ ಎಂಬಂತೆ. ಕಬೀರ್ ನಿಜವಾಗಿಯೂ ಅವಳೊಂದಿಗೆ ಸಮಯ ಕಳೆಯಲು ಒಪ್ಪುತ್ತಾನೆಯೇ? ಈ ದಿನ ಅವರಿಬ್ಬರನ್ನು ಹತ್ತಿರ ತರುತ್ತದೆಯೇ? ಅಜ್ಜಿಯ ಆಜ್ಞೆಯ ಮೇರೆಗೆ ಕಬೀರ್ ಏನೋ ಹೇಳಲು ತನ್ನ ತುಟಿಗಳನ್ನು ತೆರೆದನು. ಆದರೆ ಅಜ್ಜಿ ಅವನತ್ತ ಕಠಿಣ ಕಣ್ಣುಗಳಿಂದ ನೋಡಿದರು. ಅವನು ಮೌನವಾದನು. ಅವನ ಹೃದಯ ಇದನ್ನು ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ. ಆದರೆ ಅಜ್ಜಿಯ ಮುಂದೆ ವಾದಿಸುವುದು ನಿಷ್ಪ್ರಯೋಜಕವಾಗಿತ್ತು. ಕಬೀರ್ ನಿಜವಾಗಿಯೂ ಅವಳೊಂದಿಗೆ ಹೊರಗೆ ಹೋಗಲು ಒಪ್ಪುತ್ತಾನೆ ಎಂದು ಆಂಚಲ್ಗೆ ನಂಬಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ಆಂಚಲ್ ತುಂಬ ಆತಂಕಗೊಂಡಿದ್ದಳು. ಕಬೀರ್ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿದ್ದಾನೆಂದು ಅವಳಿಗೆ ತಿಳಿದಿತ್ತು. ಆದರೆ ಇನ್ನೂ ಅವಳು ಯಾವುದೇ ಭರವಸೆಯನ್ನು ಬಿಡಲು ಬಯಸಲಿಲ್ಲ. ಅವಳು ಸುಂದರವಾದ ತಿಳಿ ಬಣ್ಣದ ಉಡುಪನ್ನು ಧರಿಸಿದ್ದಳು. ಕೂದಲನ್ನು ಸರಿಯಾಗಿ ಕಟ್ಟಿಕೊಂಡಿದ್ದಳು ಮತ್ತು ಸ್ವಲ್ಪ ಮೇಕಪ್ ಮಾಡಿಕೊಂಡಿದ್ದಳು. ಕಬೀರ್ಗೆ ಯಾವುದೇ ದೂರು ಇರಬಾರ್ದು ಅಂತ ಅವಳು ಬಯಸಿದ್ದಳು. ಅವನು ಮತ್ತೆ ಮೃದುವಾಗಿ ವರ್ತಿಸಲು ಪ್ರಾರಂಭಿಸಿದ್ದನು. ಆದ್ದರಿಂದ ಅವಳ ಹೃದಯದಲ್ಲಿ ಮತ್ತೆ ಭರವಸೆಗಳು ಹುಟ್ಟಿಕೊಂಡವು. ತನ್ನ ತಾಯಿಯ ಸುಂದರವಾದ ಬಟ್ಟೆಗಳನ್ನು ನೋಡಿದ ಅರ್ಜುನ್ ಸಂತೋಷಪಟ್ಟನು. ಅವನು ಮಗುವಾಗಿದ್ದ. ಪ್ರತಿ ಕ್ಷಣವೂ ಅವನಿಗೆ ಸಂತೋಷದ ವಿಷಯವಾಗಿತ್ತು. ಆದರೆ ಮಕ್ಕಳು ಹೊರಗೆ ಹೋಗಿ ಸುತ್ತಾಡುವ ಒಳ್ಳೆಯ ಕಲ್ಪನೆಯನ್ನು ಹೊಂದಿರಬೇಕು. ಆಂಚಲ್ ನಕ್ಕಳು ಮತ್ತು, ನನ್ನ ಮುದ್ದು, ಇಂದು ನಾವು ತಂದೆಯೊಂದಿಗೆ ಹೊರಗೆ ಹೋಗ್ತಿದ್ದೇವೆ. ಆಗ ಕಬೀರ್ ಕೋಣೆಗೆ ಪ್ರವೇಶಿಸಿದನು. ಅವನು ಸರಳವಾದ ಆದರೆ ಪಾರದರ್ಶಕ ಕುರ್ತಾ ಧರಿಸಿದ್ದನು. ಅವನ ಕಣ್ಣುಗಳು ಆಂಚಲ್ ಮೇಲೆ ಬಿದ್ದವು ಮತ್ತು ಅವನು ಕೆಲವು ಕ್ಷಣ ನಿಂತನು. ಆಂಚಲ್ ನಿಜವಾಗಿಯೂ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಅವನು ತಕ್ಷಣ ತನ್ನ ಭಾವನೆಗಳನ್ನು ಮರೆ ಮಾಡಿದನು ಮತ್ತು ಗಂಭೀರವಾಗಿ ಹೇಳಿದನು, ಹೋಗೋಣ, ತಡವಾಗ್ತಿದೆ. ಅವಳು ಅವನ ಬಾಯಿಂದ ಹೊಗಳಿಕೆಯನ್ನು ಕೇಳಲು ಬಯಸಿದ್ದಳು. ಆದರೆ ಅವನದನ್ನು ಮಾಡಲಿಲ್ಲ. ಅವಳ ಹೃದಯ ದುಃಖಿತವಾಯಿತು. ಅವರು ಮೂವರು ಸುಂದರವಾದ ಉದ್ಯಾನವನಕ್ಕೆ ಬಂದರು. ಅರ್ಜುನ್ ಸಂತೋಷದಿಂದ ಓಡಲು ಪ್ರಾರಂಭಿಸಿದನು ಮತ್ತು ಆಂಚಲ್ ಕೂಡ ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದಳು. ಕಬೀರ್ ದೂರದಲ್ಲಿ ನಿಂತು ಅವರನ್ನು ನೋಡುತ್ತಿದ್ದನು. ಆಂಚಲ್ ಅರ್ಜುನ್ ಜೊತೆ ಆಟವಾಡುತ್ತಿದ್ದಳು. ಅವಳ ನಗು, ಅವಳ ಪ್ರೀತಿಯ ಕಣ್ಣುಗಳು ಎಲ್ಲವೂ ಕಬೀರ್ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿಯನ್ನು ಸೃಷ್ಟಿಸುತ್ತಿದ್ದವು. ಮತ್ತು ಆಂಚಲ್ ಕೂಡ ಈ ಕ್ಷಣಗಳನ್ನು ತೆರೆದ ಹೃದಯದಿಂದ ಬದುಕುತ್ತಿದ್ದಳು. ಅವಳು ಇಂದೂ ಕೂಡ ತುಂಬ ಸಂತೋಷವಾಗಿದ್ದಳು. ಆಂಚಲ್ ಅರ್ಜುನ್ ಹಿಂದೆ ಓಡುವಾಗ ಜಾರಿ ಬೀಳಲಿದ್ದಳು. ಅವಳು ಬೀಳುವ ಮೊದಲು ಕಬೀರ್ ಮುಂದೆ ಹೋಗಿ ಅವಳನ್ನು ಹಿಡಿದುಕೊಂಡನು. ಆಂಚಲ್ ಕೈ ಕಬೀರ್ ಎದೆಯ ಮೇಲೆ ಇತ್ತು ಮತ್ತು ಅವಳು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅವನ ಸಾಮೀಪ್ಯದಿಂದ ಅವಳ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಒಂದು ಕ್ಷಣ ಕಬೀರ್ ಮುಖದಲ್ಲಿ ಆಶ್ಚರ್ಯ ಕಾಣಿಸಿತು. ಆದರೆ ಅವನು ತಕ್ಷಣ ಹಿಂದೆ ಸರಿದನು. ಅವನ ಹೃದಯದ ಸ್ಥಿತಿಯನ್ನು ಮರೆಮಾಡುವುದು ಕಷ್ಟವಾಗುತ್ತಿತ್ತು. ಎಚ್ಚರಿಕೆಯಿಂದಿರು, ಅವನು ಕಠಿಣ ಸ್ವರದಲ್ಲಿ ಹೇಳಿದನು. ಆದರೆ ಅವನ ಕಣ್ಣುಗಳು ಬೇರೆಯದೇ ಕಥೆಯನ್ನು ಬರೆದಿದ್ದವು. ಆಂಚಲ್ ಇನ್ನೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಹೃದಯವು ಅನಿಯಮಿತವಾಗಿ ಬಡಿಯುತ್ತಿತ್ತು. ಕಬೀರ್ನ ಸ್ಪರ್ಶದ ಶಬ್ದ ಇನ್ನೂ ಅವಳ ಅಸ್ತಿತ್ವವನ್ನು ಪ್ರವೇಶಿಸುತ್ತಿತ್ತು. ಅವಳು ತನ್ನ ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿದಳು. ಆದರೆ ಕಬೀರ್ನ ಕಣ್ಣುಗಳು ಇನ್ನೂ ತನ್ನ ಮೇಲೆ ಇರುವುದನ್ನು ಅವಳು ಅನುಭವಿಸುತ್ತಿದ್ದಳು. ಇದೆಲ್ಲದರ ಅರಿವಿಲ್ಲದ ಅರ್ಜುನ್ ಸಂತೋಷದಿಂದ ಅವರಿಬ್ಬರ ಹತ್ತಿರ ಬಂದನು. ಪುಟ್ಟ ಮಗು ನಡೆಯಲು ಕಲಿತಿತ್ತು. ಈಗ ಅವನನ್ನು ತಡೆಯಲು ಯಾರೂ ಇರಲಿಲ್ಲ. ಅವನು ಅವಳ ಕೈ ಹಿಡಿದು ವಸ್ತುಗಳ ಕಡೆಗೆ ತೋರಿಸಲು ಪ್ರಾರಂಭಿಸಿದನು. ಅಂದರೆ ಇದು ಬೇಕು ಅಂತ. ಆಂಚಲ್ ತಕ್ಷಣ ಮುಗುಳ್ನಕ್ಕು ಅವನ ಗಮನವನ್ನು ಬೇರೆಡೆಗೆ ತಿರುಗಿಸಿದಳು. ನನ್ನ ಮಗ ಐಸ್ ಕ್ರೀಮ್ ತಿನ್ನಲು ಬಯಸ್ತಿದ್ದಾನೆ, ಹೋಗೋಣ ಎಂದಳು. ಸ್ವಲ್ಪ ಸಮಯದ ನಂತರ ಅವರು ಮೂವರು ಹತ್ತಿರದ ಕೆಫೆಯಲ್ಲಿ ಕುಳಿತರು. ಆಂಚಲ್ ಅರ್ಜುನ್ಗಾಗಿ ಆರ್ಡರ್ ಮಾಡ್ತಿದ್ದಾಗ ವೇಟರ್ ಮುಗುಳ್ನಕ್ಕು,
ಮೇಡಮ್, ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಇಷ್ಟಪಡ್ತೀರಾ? ಆಂಚಲ್ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ವಾಸ್ತವವಾಗಿ ನಿಮ್ಮನ್ನು ನೋಡಿದರೆ ಹಾಗೆ ಅನಿಸುತ್ತದೆ. ನೀವು ತುಂಬ ಶ್ರಮಶೀಲ ಮತ್ತು ಕಾಳಜಿಯುಳ್ಳ ಮಹಿಳೆ. ನಮ್ಮ ಕೆಫೆಯ ಮಾಲೀಕರು ಯಾವಾಗಲೂ ಹೇಳೋದೇನೆಂದರೆ, ಒಳ್ಳೆಯ ತಾಯಿ ಮಾತ್ರ ಒಳ್ಳೆಯ ಅಡುಗೆಯವಳಾಗಲು ಸಾಧ್ಯ. ಯಾಕಂದರೆ ಅವಳಿಗೆ ಆಹಾರಕ್ಕೆ ಪ್ರೀತಿಯನ್ನು ಹೇಗೆ ಸೇರಿಸಬೇಕು ಅಂತ ತಿಳಿದಿದೆ. ಆ ವೈಟರ್ ಬಹಳ ಸಮಯದಿಂದ ಅರ್ಜುನ್ ಮೇಲಿನ ಅವಳ ಪ್ರೀತಿಯನ್ನು ಗಮನಿಸುತ್ತಿದ್ದನು. ಅವಳು ತನ್ನ ಆಹಾರದ ಬಗ್ಗೆ ಅವನಿಗೆ ಏನು ಆರ್ಡರ್ ಮಾಡಬೇಕು ಅಂತ ಎಲ್ಲವನ್ನು ಎಚ್ಚರಿಕೆಯಿಂದ ಕೇಳುತ್ತಿದ್ದಳು. ಅದಕ್ಕೆ ವೇಟರ್ ತುಂಬ ಪ್ರಭಾವಿತನಾಗಿದ್ದನು. ಆಂಚಲ್ ಸ್ವಲ್ಪ ಮುಗುಳ್ನಕ್ಕು ಅವನಿಗೆ ಧನ್ಯವಾದ ಹೇಳಿದಳು. ಆದರೆ ಕಬೀರ್ ಒಳಗೇನೋ ವಿಚಿತ್ರವಾಗಿ ಕುದಿಯಲು ಪ್ರಾರಂಭಿಸಿತು. ಮಾಣಿಯ ಮಾತುಗಳಲ್ಲಿ ಅವನಿಗೆ ವಿಶೇಷವಾದದ್ದೇನೂ ಕಾಣಬಾರ್ದಿತ್ತು. ಆದರೆ ಅವನಿಗೆ ತುಂಬ ಅಹಿತಕರವೆನಿಸಿತು. ಅವನು ವೇಟರ್ನತ್ತ ಕಟ್ಟುನಿಟ್ಟಾಗಿ ದಿಟ್ಟಿಸಿ ಆರ್ಡರ್ ತೆಗೆದುಕೊಂಡು ಹೋಗು ಅಂತ ಹೇಳಿದ. ಕಬೀರ್ನ ಸ್ವರಕ್ಕೆ ಮಾಣಿ ಆಘಾತಕ್ಕೊಳಗಾದನು ಮತ್ತು ತಕ್ಷಣ ಅಲ್ಲಿಂದ ಹೊರಟು ಹೋದನು. ಆಂಚಲ್ ಕಬೀರ್ನತ್ತ ಆಶ್ಚರ್ಯದಿಂದ ನೋಡಿದಳು. ನೀವ್ಯಾಕೆ ಹಾಗೆ ಮಾತನಾಡಿದ್ರಿ? ಅವನು ಸಾಮಾನ್ಯವಾಗಿ ಹೇಳಿದ್ದು ತಾನೆ. ಸಾಮಾನ್ಯವಾದದ್ದಾ? ನೀನು ಎಲ್ಲರೊಂದಿಗೆ ಅಷ್ಟು ಮೃದುವಾಗಿ ಮಾತನಾಡುವ ಅಗತ್ಯವಿಲ್ಲ. ಕಬೀರ್ನ ಸ್ವರ ಕಠಿಣವಾಗಿತ್ತು. ಆಂಚಲ್ ಮೌನವಾದಳು. ಆದರೆ ಅವಳ ಹೃದಯದಲ್ಲಿ ಸ್ವಲ್ಪ ಭರವಸೆ ಹುಟ್ಟಿತು. ಬೇರೊಬ್ಬರು ಅವಳನ್ನು ಹೊಗಳಿದ್ದಕ್ಕೆ ಕಬೀರ್ ನಿಜವಾಗಿಯೂ ಕೆಟ್ಟದಾಗಿ ಭಾವಿಸಿದ್ದಾನೋ ಅಥವಾ ಅದು ಅವಳ ತಪ್ಪು ಕಲ್ಪನೆಯೋ? ಅವರು ಮಹಲಿಗೆ ಹಿಂತಿರುಗಿದಾಗ ಸಂಜೆ ಕಳೆದಿತ್ತು. ಅಜ್ಜಿ ಮುಗುಳ್ನಗುತ್ತಾ ಹೇಳಿದರು. ಅವಳು ಅವರಿಬ್ಬರನ್ನು ನೋಡಿ ಅರ್ಜುನ್ನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡರು. ಅಜ್ಜಿ ಆಂಚಲ್ನನ್ನು ಅವಳ ದಿನ ಹೇಗಿತ್ತು ಅಂತ ಕೇಳಿದರು. ಆಂಚಲ್ ಕಬೀರ್ನತ್ತ ನೋಡಿ ನಂತರ ಮುಗುಳ್ನಗುತ್ತಾ ತುಂಬ ಚೆನ್ನಾಗಿತ್ತು ಎಂದಳು. ಅವಳು ಪ್ರತಿ ಸಣ್ಣ ವಿಷಯವನ್ನು ಸಂತೋಷದಿಂದ ಹೇಳಲು ಪ್ರಾರಂಭಿಸಿದಳು. ಕಬೀರ್ ಉತ್ತರಿಸಲಿಲ್ಲ. ಆದರೆ ಅವನ ಮುಖದಲ್ಲಿ ಮೊದಲಿನಂತೆ ಭಾವಗಳು ಇರಲಿಲ್ಲ. ಆಂಚಲ್ನ ಸಂತೋಷವನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ಅವಳು ತುಂಬ ಸಂತೋಷವಾಗಿದ್ದಳು. ಅವಳು ಸಣ್ಣ ವಿಷಯಗಳಿಗೂ ಸಂತೋಷ ಪಡುತ್ತಿದ್ದ ಹುಡುಗಿ. ರಾತ್ರಿಯಲ್ಲಿ ಆಂಚಲ್ ಅರ್ಜುನ್ನನ್ನು ಮಲಗಿಸಿ ತನ್ನ ಕೋಣೆಗೆ ಹೋಗಲು ತಿರುಗಿದಳು. ಆದರೆ ನಂತರ ಕಬೀರ್ ಅವಳನ್ನು ಮೆಲ್ಲಗೆ ಕರೆದನು. ಆಂಚಲ್ ಅಲ್ಲೇ ನಿಂತಳು. ಕಬೀರ್ ಕೆಲವು ಕ್ಷಣಗಳು ಅವಳನ್ನು ನೋಡುತ್ತಲೇ ಇದ್ದನು ಮತ್ತು ನಂತರ ನೀನಿಂದು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದನು. ಆಂಚಲ್ನ ಹೃದಯ ಬಡಿತ ನಿಂತು ಹೋಯಿತು. ಕಬೀರ್ ಅವಳ ಬಗ್ಗೆ ಏನಾದರೂ ಒಳ್ಳೆಯದನ್ನು ಹೇಳಿದ್ದು ಇದೇ ಮೊದಲು. ಆಂಚಲ್ ನಿಧಾನವಾಗಿ ತಲೆ ಬಾಗಿದಳು. ಆದರೆ ಅವಳ ತುಟಿಗಳಲ್ಲಿ ನಾಚಿಕೆಯಿಂದ ಕೂಡಿದ ನಗು ಇತ್ತು. ಬೆಳಗ್ಗೆಯಿಂದ ಕೇಳಲು ಬಯಸುತ್ತಿದ್ದ ಹೊಗಳಿಕೆ ಈಗ ಅವಳಿಗೆ ಸಿಕ್ಕಿತ್ತು. ಕಬೀರ್ ತನ್ನ ಕಣ್ಣುಗಳನ್ನು ತಪ್ಪಿಸಿ ತನ್ನ ಕೋಣೆಗೆ ಹೋದನು. ಆದರೆ ಅವನ ಹೃದಯಕ್ಕೆ ಏನೋ ಬದಲಾಗುತ್ತಿದೆ ಎಂದು ತಿಳಿದಿತ್ತು ಮತ್ತು ಅವನು ಈ ಭಾವನೆಯನ್ನು ತೀವ್ರವಾಗಿ ಅನುಭವಿಸುತ್ತಿದ್ದನು. ಆ ರಾತ್ರಿ ಆಂಚಲ್ಗೆ ನೆಮ್ಮದಿಯಿಂದ ನಿದ್ದೆ ಬರಲಿಲ್ಲ. ಕಬೀರ್ ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನೀನಿವತ್ತು ಚೆನ್ನಾಗಿ ಕಾಣುತ್ತಿದ್ಯಾ? ಅದು ಕೇವಲ ಸಾಮಾನ್ಯ ಪದವಾಗಿತ್ತು, ಆದರೆ ಅದು ಅವಳಿಗೆ ತುಂಬಾ ಮಹತ್ವಪೂರ್ಣವಾಗಿತ್ತು. ಅವಳು ಯಾವಾಗಲೂ ಕಬೀರ್ ಅವಳನ್ನು ನೋಡಬೇಕು, ಅವಳನ್ನು ಅನುಭವಿಸಬೇಕು ಅಂತ ಬಯಸುತ್ತಿದ್ದಳು ಮತ್ತು ಇಂದು ಮೊದಲ ಬಾರಿಗೆ ಅವನು ಬದಲಾಗಲು ಪ್ರಾರಂಭಿಸಿದ್ದಾನೆ ಎಂದು ಅವಳು ಭಾವಿಸಿದಳು. ಅವನು ಹೋಗಿ ಬಾಲ್ಕನಿಯಲ್ಲಿ ನಿಂತನು. ಅವನು ಹಾಲ್ನಿಂದ ಅರ್ಜುನ ನಗುವನ್ನು ಕೇಳಿದನು. ಆಂಚಲ್ ಹಾಲ್ನಲ್ಲಿ ಕುಳಿತು ಅರ್ಜುನ್ ಜೊತೆ ಆಟವಾಡುತ್ತಿದ್ದಳು. ಅವಳು ಅವನನ್ನು ತೂಗಾಡಿಸುತ್ತಿದ್ದಳು ಮತ್ತು ಅರ್ಜುನ್ ಸಂತೋಷದಿಂದ ಏನು ಹೇಳುತ್ತಿದ್ದನು. ಕಬೀರ್ ಆಂಚಲ್ನನ್ನು ತುಂಬ ಎಚ್ಚರಿಕೆಯಿಂದ ನೋಡಿದನು. ಅದೀಗ ಅವನ ಜೀವನವನ್ನು ಮತ್ತು ಹೃದಯವನ್ನು ಬದಲಾಯಿಸಿದೆ. ಅವಳು ಸಾಮಾನ್ಯ ತಿಳಿ ಕೆಂಪು ಉಡುಪಿನಲ್ಲಿದ್ದಳು, ಆದರೆ ಅವಳ ಮುಖದಲ್ಲಿ ವಿಭಿನ್ನ ಹೊಳಪಿತ್ತು. ಅವಳ ಕೂದಲು ಹಗುರವಾದ ತಂಗಾಳಿಯಲ್ಲಿ ಅವಳ ಮುಖದ ಮೇಲೆ ಹರಡಿಕೊಂಡಿತ್ತು ಮತ್ತು ಅವಳು ಅರ್ಜುನ್ನ ಮುಖವನ್ನು ಮತ್ತೆ ಮತ್ತೆ ನಗುತ್ತಾ ಮುತ್ತಿಕ್ಕುತ್ತಿದ್ದಳು. ಕಬೀರ್ನ ಹೃದಯದಲ್ಲಿ ಏನೋ ವಿಚಿತ್ರ ಸಂಭವಿಸಲು ಪ್ರಾರಂಭಿಸಿತು. ಆಂಚಲ್ನನ್ನು ಬಲವಂತವಾಗಿ ತನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲಾಗಿದೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು. ಆದರೆ ಇಂದು ಅವಳು ತನ್ನ ಜೀವನದ ಅತ್ಯಂತ ಸುಂದರವಾದ ಭಾಗವಾಗಿದ್ದಾಳೆ ಎಂದು ಅವನು ಭಾವಿಸಿದನು. ಆದರೆ ಮೊದಲ ಬಾರಿಗೆ ಅವನ ಹೃದಯವು ಆಂಚಲಿಲ್ಲದೆ ಬದುಕುವ ಬಗ್ಗೆ ಯೋಚಿಸಲು ಸಹ ಸಾಧ್ಯವಿಲ್ಲ ಅಂತ ಒಪ್ಪಿಕೊಂಡಿತು. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಅವರನ್ನು ಒಟ್ಟಿಗೆ ನೋಡಿ ಮುಗುಳ್ನಕ್ಕನು. ನಂತರ ಅವನು ತನ್ನ ಅಜ್ಜಿಯ ಬಳಿಗೆ ಹೋದನು. ಬಾ ಮಗನೇ, ನಿನ್ನನ್ನೇ ಕರೆಯಲು ಹೊರಟಿದ್ದೆ. ಅಜ್ಜಿ ಅವನನ್ನು ತನ್ನ ಹತ್ತಿರ ಕರೆದರು. ಎಲ್ಲನೂ ಸರಿಯಾಗಿದ್ಯಾ? ಅವನು ಏನು ಅರಿಯದವನಂತೆ ಕೇಳಿದನು. ಕಬೀರ್, ನಿನಗೆ ಆಂಚಲ್ ಜೊತೆ ಸಮಯ ಕಳೆಯಲು ಅವಕಾಶ ಸಿಗಬೇಕು ಅಂತ ನಾನು ಬಯಸುತ್ತೇನೆ. ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನಿನ್ನ ಹೆಂಡತಿಯಾಗುವ ಹಕ್ಕನ್ನು ಅವಳಿಗೆ ನೀಡು. ಅವಳು ತುಂಬ ಮುದ್ದಾದ ಹುಡುಗಿ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳು ಅರ್ಜುನನ್ನು ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅರ್ಜುನ್ ಅವಳನ್ನು ತುಂಬಾ ಹಚ್ಚಿಕೊಂಡಿದ್ದಾನೆ. ಅಜ್ಜಿ ವಿವರಿಸಲು ಪ್ರಯತ್ನಿಸಿದರು. ಅವರು ಸತ್ಯವನ್ನು ಹೇಳುತ್ತಿದ್ದಾರೆಂದು ಅವನಿಗೆ ತಿಳಿದಿತ್ತು. ಅವನು ಬಹುಶಃ ಎಲ್ಲೋ ಅದೇ ವಿಷಯವನ್ನು ಬಯಸಿದ್ದಿರಬಹುದು. ಆದರೆ ಅವನ ಈಗೋ? ಅಜ್ಜಿ ಮುಗುಳ್ನಗುತ್ತಾ ಹೇಳಿದರು.
ಹೇಗಾದರೂ ನೀವಿಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಅವಕಾಶ ನೀಡಬೇಕು. ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯಿರಿ. ಕಬೀರ್ ಏನೋ ಹೇಳಲು ತನ್ನ ತುಟಿಗಳನ್ನು ತೆರೆದನು. ಆದರೆ ಅಜ್ಜಿ ಪ್ರೀತಿಯ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಹೇಳಿದರು, ಆಂಚಲ್ ಕೆಟ್ಟ ಹುಡುಗಿಯಲ್ಲ ಕಬೀರ್. ನೀನವಳ ಹೃದಯವನ್ನು ನೋಡಲು ಎಂದಿಗೂ ಪ್ರಯತ್ನಿಸಲಿಲ್ಲ. ಅವನು ಮೌನವಾಗಿ ಅವರ ಮಾತನ್ನು ಕೇಳುತ್ತಲೇ ತಲೆ ಬಾಗಿಸುತ್ತಿದ್ದನು. ಅಜ್ಜಿಯ ಪದೇ ಪದೇ ವಿವರಣೆಗಳ ಹೊರತಾಗಿಯೂ ಅವನವಳ ಕಡೆಗೆ ಅಷ್ಟು ಬೇಗ ಚಲಿಸಲು ಸಾಧ್ಯವಾಗಲಿಲ್ಲ. ಆಂಚಲ್ ಮತ್ತು ಕಬೀರ್ ನಡುವಿನ ಸಂಬಂಧವು ಈಗ ವಿಚಿತ್ರವಾದ ತಿರುವು ಪಡೆದುಕೊಂಡಿತ್ತು. ಕಬೀರ್ ಮೌನದಲ್ಲಿ ಏನೋ ಹೊಸತನವಿತ್ತು ಮತ್ತು ಆಂಚಲ್ನ ಅಜ್ಞಾನದಲ್ಲಿ ಬೇರೆಯದೇ ಆಕರ್ಷಣೆ ಇತ್ತು. ಅವರಿನ್ನೂ ಕಡಿಮೆ ಮಾತನಾಡುತ್ತಿದ್ದರು, ಆದರೆ ಅವರ ನಡುವಿನ ಮೌನದ ಕ್ಷಣಗಳು ವಿಶೇಷವಾದವು. ಅವನು ಅವಳನ್ನು ವಿಶೇಷವೆಂದು ಭಾವಿಸಲು ಪ್ರಾರಂಭಿಸಿದನು. ಆ ದಿನ ಕಬೀರ್ ಕಚೇರಿಯಿಂದ ಹಿಂತಿರುಗಿದಾಗ ಅವನು ಆಂಚಲ್ನ ಲಘು ನಗುವನ್ನು ಕೇಳಿದನು. ಅವಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಸಿದ್ಧಳಾಗುತ್ತಿದ್ದಳು. ಅವಳು ತೆರೆದ ರೇಷ್ಮೆಯಂಥ ಕೂದಲಿನೊಂದಿಗೆ ತಿಳಿ ನೀಲಿ ಉಡುಪಿನಲ್ಲಿ ನಿಜವಾಗಿಯೂ ಸುಂದರವಾಗಿ ಕಾಣುತ್ತಿದ್ದಳು. ನೀನೆಲ್ಲಿಗೆ ಹೋಗ್ತಿದ್ಯಾ? ಕಬೀರ್ ಗಂಭೀರವಾಗಿ ಕೇಳಿದನು. ಅವಳ ಹಠಾತ್ ಸಿದ್ಧತೆಗಳನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ಹೇಗಾದರೂ ಇತ್ತೀಚಿನ ದಿನಗಳಲ್ಲಿ ಅವಳು ತುಂಬ ಡ್ರೆಸ್ಸಿಂಗ್ ಮಾಡಲು ಪ್ರಾರಂಭಿಸಿದ್ದಳು ಮತ್ತು ಅವನನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದ್ದಳು. ಅದು ಅವನ ಸಹನೆಗೆ ಮೀರಿತ್ತು. ಆಂಚಲ್ ಸಾಂದರ್ಭಿಕವಾಗಿ ಉತ್ತರಿಸಿದಳು, ನಾನು ಅಜ್ಜಿಯೊಂದಿಗೆ ಹೊರಗೆ ಹೋಗುತ್ತಿದ್ದೇನೆ. ಅವನು ಅಲ್ಲಿ ಇಲ್ಲದಿರುವಂತೆ ಅವಳು ತನ್ನ ಸಿದ್ಧತೆಗಳಲ್ಲಿ ತುಂಬ ನಿರತಳಾಗಿದ್ದಳು. ಕಬೀರ್ನ ಹುಬ್ಬುಗಳು ಗಂಟಿಕ್ಕಿದ್ದವು. ನನ್ನ ಅನುಮತಿಯನ್ನು ನೀನು ಪಡೀಲಿಲ್ಲ ಎಂದು ಕಬೀರ್ ಹೇಳಿದಾಗ ಆಂಚಲ್ ಕನ್ನಡಿಯಲ್ಲಿ ಅವನನ್ನು ನೋಡಿ ನಂತರ ಮುಗುಳ್ನಕ್ಕು ಹೇಳಿದಳು, ನಾನು ಅಜ್ಜಿಯೊಂದಿಗೆ ಹೋಗುತ್ತಿದ್ದೇನೆ. ಅಜ್ಜಿಯ ಅನುಮತಿ ಸಾಕು ಅಂತ ನಿನಗೂ ತಿಳಿದಿದೆ. ಸರಿ, ನಮಗೆ ತಡವಾಗ್ತಿದೆ. ಇದನ್ನು ಹೇಳುತ್ತಾ ಅವಳು ತನ್ನ ಪರ್ಸ್ ತೆಗೆದುಕೊಂಡು ಹೊರಗೆ ಹೋದಳು. ಕಬೀರ್ ಅಲ್ಲೇ ನಿಂತಿದ್ದನು. ಒಂದು ವಾರದಿಂದ ಅವನಿಗೆ ಆಗುತ್ತಿದ್ದ ಅಚ್ಚರಿಯ ನಡುಕಗಳು ಅವನು ಅವಳ ಪ್ರೀತಿಯನ್ನು ತನ್ನ ಕಡೆಯಿಂದ ಅನುಭವಿಸಲು ಪ್ರಾರಂಭಿಸಿದ್ದನು ಮತ್ತು ಅವಳು ದಾರಿ ಬದಲಾಯಿಸುತ್ತಿದ್ದಳು. ಅವನು ಕೋಪದಿಂದ ಅಜ್ಜಿ ತಲೆಯ ಮೇಲೆ ನಿಂತಿದ್ದನು. ಇದೆಲ್ಲವೂ ನಿಮ್ಮ ಕುತಂತ್ರ ಅಜ್ಜಿ. ರಾತ್ರಿ ಅಜ್ಜಿ ಹಿಂತಿರುಗಿದಾಗ ಕಬೀರ್ ಅವಳನ್ನು ಸುತ್ತುವರೆದನು. ಅಜ್ಜಿ ಮುಗುಳ್ನಗುತ್ತಾ, ಹೌದು ಮಗನೇ, ನಿನ್ನ ಅಶಾಂತಿಯನ್ನು ನಾನು ನೋಡಬೇಕು ಅಂತ ಬಯಸಿದ್ದೆ. ಆ ದಿನ ನಾನವಳಿಗೆ ವಿವರಿಸಿದ್ದೆ. ಯಾವುದೇ ಪರಿಣಾಮವಿಲ್ಲದಿದ್ದಾಗ ಹೀಗೆ ಮಾಡೋದ್ರಿಂದ ಏನು ಪ್ರಾಬ್ಲಮ್? ಕಬೀರ್ ಆಳವಾದ ಉಸಿರನ್ನು ತೆಗೆದುಕೊಂಡನು. ಈ ಹುಡುಗಿ ನನ್ನನ್ನು ಯಾಕೆ ನಿರ್ಲಕ್ಷಿಸುತ್ತಿದ್ದಾಳೆ? ಅಜ್ಜಿ ತಮಾಷೆಯಾಗಿ ಹೇಳಿದರು. ನಿನಗೆ ಏನನಿಸುತ್ತದೆ? ಕಬೀರ್ ಕೆಲವು ಕ್ಷಣಗಳು ಮೌನವಾಗಿದ್ದನು. ನಂತರ ಕಡಿಮೆ ಸ್ವರದಲ್ಲಿ, ನನಗೆ ಕೆಟ್ಟದು ಅನ್ನಿಸ್ತಾ ಇದೆ ಎಂದು ಹೇಳಿದನು. ಅಜ್ಜಿಯವನ ಭುಜವನ್ನು ತಟ್ಟಿದರು. ಹಾಗಾದರೆ ಈಗ ಈ ಕೆಟ್ಟ ಭಾವನೆ ಅಂದರೆ ಏನು ಅಂತ ನಿನಗೆ ಅರ್ಥವಾಯ್ತಾ? ಮಗನೇ, ಅವಳನ್ನು ಅರ್ಥ ಮಾಡಿಕೊ. ಅವಳಿಗೆ ಹತ್ತಿರವಾಗಲು ನಿನಗೆ ಅವಕಾಶ ಕೊಡು. ಈಗ ಕಬೀರ್ ಆಂಚಲ್ ಹತ್ತಿರ ಬರಬೇಕು ಅಂತ ನಿರ್ಧರಿಸಿದ್ದನು. ಆದರೆ ಹೇಗೆ? ಮರುದಿನ ಬೆಳಗ್ಗೆ ಉಪಹಾರದ ಸಮಯದಲ್ಲಿ ಅವನೇ ಆಂಚಲ್ ತಟ್ಟೆಯಲ್ಲಿ ಆಹಾರವನ್ನು ಇಟ್ಟನು. ಆದರೆ ಆಂಚಲ್ ಮೇಲಕ್ಕೆ ನೋಡಲಿಲ್ಲ. ರಾತ್ರಿ ಅರ್ಜುನನ್ನು ಮಲಗಿಸುವ ನೆಪದಲ್ಲಿ ಅವನು ಅವಳ ಕೋಣೆಗೆ ಹೋದನು. ಆದರೆ ಆಂಚಲ್ ಅವನೊಂದಿಗೆ ಮಾತನಾಡಲಿಲ್ಲ. ಕಬೀರ್ ಕೋಪಗೊಂಡ. ಅವಳು ಅವನನ್ನು ಅಷ್ಟು ಸುಲಭವಾಗಿ ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು. ಹಾಗಾದರೆ ಅವಳು ಇದನ್ನೆಲ್ಲ ಯಾಕೆ ಮಾಡುತ್ತಿದ್ದಳು? ಇದ್ದಕ್ಕಿದ್ದಂತೆ ಬಾಗಿಲಿನಿಂದ ಹೊರಬರುವಾಗ ಅವನು ಕಠಿಣ ಸ್ವರದಲ್ಲಿ ಮಾತನಾಡಿದನು. ಆಂಚಲ್ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ನಾನು ನಿನ್ನೊಂದಿಗೆ ಮಾತನಾಡಲು ಬಯಸುತ್ತೇನೆ. ಹೌದಾ? ಹೇಳಿ. ಆಂಚಲ್ನ ಸ್ವರ ಸಾಮಾನ್ಯವಾಗಿತ್ತು. ಇದೆಲ್ಲ ಏನು? ನೀನು ನನ್ನನ್ನು ನಿರ್ಲಕ್ಷಿಸ್ತಿದ್ಯಾ? ಆಂಚಲ್ ನಿರಾಳವಾಗಿ ಉತ್ತರಿಸಿದಳು. ನೀವು ಯಾವಾಗಲೂ ಇದನ್ನೇ ಬಯಸ್ತಿದ್ರಲ್ಲ ಕಬೀರ್ ಸರ್. ಈಗ ನಾನು ಅದೇ ರೀತಿ ಮಾಡಿದರೆ ನಿಮಗೆ ಯಾಕೆ ಬೇಸರ ಆಗ್ತಿದೆ? ಆಂಚಲ್ನ ಮಾತುಗಳು ಕಬೀರ್ನೊಳಗೆ ಆಳವಾಗಿ ಹೋದವು. ಆಂಚಲ್ ತನ್ನನ್ನು ನಿರ್ಲಕ್ಷಿಸಬೇಕು ಮತ್ತು ಅವನಿಗೆ ಹೆಂಡತಿಯ ಸ್ಥಾನಮಾನವನ್ನು ನೀಡಬಾರ್ದು ಅಂತ ಅವನು ನಿಜವಾಗಿಯೂ ಯಾವಾಗಲೂ ಬಯಸುತ್ತಿದ್ದನು. ಆದರೆ ಈಗ ಆಂಚಲ್ ಅದೇ ಮನೋಭಾವವನ್ನು ಅಳವಡಿಸಿಕೊಂಡಾಗ ಅವಳು ಅವನಿಗೆ ಈ ತೊಂದರೆಯನ್ನು ಯಾಕೆ ನೀಡುತ್ತಿದ್ದಳು? ಮುಂದಿನ ಕೆಲವು ದಿನಗಳಲ್ಲಿ ಕಬೀರ್ ಆಂಚಲ್ನನ್ನು ಅವನೊಂದಿಗೆ ಮಾತನಾಡುವಂತೆ ಮಾಡಲು ಹಲವು ಬಾರಿ ಪ್ರಯತ್ನಿಸಿದನು. ಆದರೆ ಅವಳು ತುಂಬ ಗಂಭೀರವಾದ ಮನೋಭಾವವನ್ನು ತೆಗೆದುಕೊಂಡಿದ್ದಳು. ಅವಳು ಏನಾದರೂ ಉತ್ತರಿಸಿದರೂ ಅವಳು ಅಗತ್ಯವಿರುವಷ್ಟು ಮಾತ್ರ ಹೇಳುತ್ತಿದ್ದಳು. ಆಂಚಲ್ಗೆ ಏನಾಯ್ತಜ್ಜಿ? ಒಂದು ದಿನ ಕಬೀರ್ ಆತಂಕದಿಂದ ಕೇಳಿದ. ಅಜ್ಜಿ ನಗುತ್ತಾ ಅವನತ್ತ ನೋಡಿದಳು. ಅವಳಿಗೆ ಏನೂ ಆಗಿಲ್ಲ ಮಗನೇ. ಈಗ ಅವಳ ಗಮನವನ್ನು ಬಯಸುವ ಏನಾದರೂ ನಿನಗೆ ಸಂಭವಿಸಿದ್ಯಾ? ಕಬೀರ್ ಏನನ್ನೂ ಹೇಳಿಲ್ಲ. ಅವನು ಸುಮ್ಮನೆ ಯೋಚಿಸುತ್ತಲೇ ಇದ್ದನು. ನಂತರ ಅವನು ಪ್ರಯತ್ನಿಸುತ್ತಲೇ ಇದ್ದನು. ಮತ್ತೊಂದೆಡೆ ಅಜ್ಜಿ ಮತ್ತು ಆಂಚಲ್ ಅವನ ಚಡಪಡಿಕೆಯನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದರು. ಇದು ಅವಳ ಯೋಜನೆಯಾಗಿತ್ತು ಮತ್ತು ಅವಳು ಯಶಸ್ವಿಯಾಗುತ್ತಿದ್ದಳು. ಅವಳ ಏಕೈಕ ಉದ್ದೇಶವೆಂದರೆ ಅವನೀಗ ತನ್ನ ಹೃದಯದಲ್ಲಿ ಏನಿದೆ ಅಂತ ಅವಳಿಗೆ ಹೇಳಬೇಕು. ಇದುವರೆಗೂ ಅವನಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಅದು ರಾತ್ರಿಯಾಗಿತ್ತು. ಮೋಡಗಳು ಗುಡುಗುತ್ತಿದ್ದವು ಮತ್ತು ಜೋರಾಗಿ ಮಳೆ ಬರುತ್ತಿತ್ತು.
ಆಂಚಲ್ ಅರ್ಜುನ್ ಜೊತೆ ಕುಳಿತು ಅವನಿಗೆ ಒಂದು ಕತೆ ಹೇಳುತ್ತಿದ್ದಳು. ಇದ್ದಕ್ಕಿದ್ದಂತೆ ಬೆಳಕು ಆರಿತು. ಅರ್ಜುನ್ ಭಯದಿಂದ ಅಳಲು ಪ್ರಾರಂಭಿಸಿದನು. ಆಗ ಆಂಚಲ್ ಅವನನ್ನು ತಬ್ಬಿಕೊಂಡಳು. ಕಬೀರ್ ಕೋಣೆಗೆ ಬಂದಾಗ ಮೇಣದ ಬತ್ತಿಯ ಬೆಳಕು ಆಂಚಲ್ ಮುಖದ ಮೇಲೆ ಬೀಳುತ್ತಿತ್ತು. ಅವಳು ಅರ್ಜುನನ್ನು ಸಮಾಧಾನಪಡಿಸುತ್ತಿದ್ದಳು. ಆದರೆ ಅವಳ ಮುಖದಲ್ಲೂ ಸ್ವಲ್ಪ ಭಯವಿತ್ತು. ಅರ್ಜುನ್, ಅಪ್ಪ ಇಲ್ಲಿದ್ದಾರೆ, ಭಯ ಪಡಬೇಡ, ಕಬೀರ್ ಮೆಲ್ಲನೆ ಹೇಳಿ ಮುಂದೆ ಸಾಗಿ ಅರ್ಜುನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ಅವನು ತುಂಬ ಅಳುತ್ತಿದ್ದನು. ಬಹುಶಃ ಕೆಟ್ಟ ಹವಾಮಾನದಿಂದಾಗಿ ಅವನ ಆರೋಗ್ಯವು ಕೆಡುತ್ತಿತ್ತು. ಆಂಚಲ್ ಮೊದಲ ಬಾರಿಗೆ ಮೃದುವಾದ ಸ್ವರದಲ್ಲಿ ಮಾತನಾಡುತ್ತಿದ್ದ ಮತ್ತು ಪ್ರೀತಿಯಿಂದ ವರ್ತಿಸುತ್ತಿದ್ದ ಕಬೀರ್ನತ್ತ ನೋಡಿದಳು. ನೀನು ಭಯಪಡುತ್ತೀಯಾ? ಕಬೀರ್ ಆಂಚಲ್ನನ್ನು ನೋಡಿ ಕೇಳಿದ. ಆಂಚಲ್ ಹಿಂಜರಿಕೆಯಿಂದ ತಲೆ ಅಲ್ಲಾಡಿಸಿದಳು. ಬಾಲ್ಯದಿಂದಲೂ ಮೋಡಗಳ ಗುಡುಗಿನ ಬಗ್ಗೆ ನನಗೆ ಭಯವಿದೆ. ಕಬೀರ್ ಸ್ವಲ್ಪ ನಗುತ್ತಾ ಹೇಳಿದನು. ನೀನು ಭಯಪಡುವ ಅಗತ್ಯವಿಲ್ಲ, ನಾನಿಲ್ಲಿದ್ದೇನೆ. ಆಂಚಲ್ ಅವನನ್ನು ಆಶ್ಚರ್ಯದಿಂದ ನೋಡಿದಳು. ಯಾವಾಗಲೂ ಅವಳನ್ನು ನಿರ್ಲಕ್ಷಿಸುತ್ತಿದ್ದ ಅದೇ ಕಬೀರ್ ಅಜ್ಜಿಯ ಯೋಜನೆ ಯಶಸ್ವಿಯಾಗಿದೆಯಾ? ಅವನ ಮಾತುಗಳನ್ನು ಕೇಳಿ ಅವಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಕಬೀರ್ನ ತೋಳುಗಳಲ್ಲಿ ಅರ್ಜುನ್ ನಿದ್ರಿಸಿದನು. ಕಬೀರ್ ಅವನನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಮಲಗಿಸಿದನು. ಆಂಚಲ್ ಮುಂದೆ ಹೋಗಿ ಅವನ ಮೇಲೆ ಕಂಬಳಿ ಹಾಕಿದಳು. ಆದರೆ ಅದೇ ಕ್ಷಣದಲ್ಲಿ ಜೋರಾದ ಗುಡುಗು ಸದ್ದು ಕೇಳಿಸಿತು ಮತ್ತು ಆಂಚಲ್ ಭಯಭೀತಳಾಗಿ ಹಿಂದಕ್ಕೆ ಸರಿದಳು. ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಮೊದಲೇ ಅವಳು ನೇರವಾಗಿ ಕಬೀರ್ನ ತೋಳುಗಳಲ್ಲಿ ಬಿದ್ದಳು. ಕಬೀರ್ ಅವಳನ್ನು ಬಿಗಿಯಾಗಿ ಹಿಡಿದನು. ಅವರು ತುಂಬ ಹತ್ತಿರದಲ್ಲಿದ್ದರು. ಕಬೀರ್ ಆಂಚಲ್ನ ಹೃದಯ ಬಡಿತವನ್ನು ಅವನ ಕಿವಿಗಳಲ್ಲಿ ಕೇಳುತ್ತಿದ್ದನು. ಆಂಚಲ್ನ ಕಣ್ಣು ರೆಪ್ಪೆಗಳು ಜೋಲಾಡಿದವು ಮತ್ತು ಅವಳ ಮುಖ ಕೆಂಪಾಗಲು ಪ್ರಾರಂಭಿಸಿತು. ಅವಳು ತನ್ನನ್ನು ಬೇರ್ಪಡಿಸಲು ಬಯಸುತ್ತಿದ್ದಳು. ಆದರೆ ಕಬೀರ್ನ ಹಿಡಿತ ಬಲವಾಗಿತ್ತು. ಭಯ ಇನ್ನೂ ಹೋಗಿಲ್ವಾ ಎಂದು ಕಬೀರ್ ಮೆಲುದನಿಯಲ್ಲಿ ಕೇಳಿದನು. ಆಂಚಲ್ ತಲೆ ಬಾಗಿಸಿದಳು. ಇಲ್ಲ. ಕಬೀರ್ ಅವಳ ದೊಡ್ಡ ಕಣ್ಣುಗಳನ್ನು ಒಂದು ಕ್ಷಣ ನೋಡುತ್ತಿದ್ದನು ಮತ್ತು ನಂತರ ನಿಧಾನವಾಗಿ ಅವಳ ಗಲ್ಲವನ್ನು ಮುಟ್ಟಿ ಮೇಲಕ್ಕೆತ್ತಿದನು. ನಿನಗೆ ಗೊತ್ತು, ನೀನು ಅರ್ಜುನ್ನೊಂದಿಗೆ ನಗುವಾಗ ನಾನು ಅತ್ಯಂತ ಸಂತೋಷವಾಗಿದ್ದೇನೆ. ನೀನವನನ್ನು ತುಂಬ ಪ್ರೀತಿಸ್ತೀಯ ಅಂತ ನನಗೆ ತಿಳಿದಿದೆ. ಆದರೆ ಈ ಸಣ್ಣ ಪ್ರೀತಿಯನ್ನು ಅವನ ತಂದೆಗೆ, ಅಂದರೆ ನಿನ್ನ ಡೆವಿಲ್ ಗಂಡನಿಗೆ ನೀಡಲು ಸಾಧ್ಯವಿಲ್ಲವೇ? ಅವನ ಸ್ವರದಲ್ಲಿ 2 ಅರ್ಥಗಳಿದ್ದವು. ಅವಳು ನಾಚಿಕೆ ಪಡುತ್ತಿದ್ದಳು, ಭಯಭೀತಳಾಗಿದ್ದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಂತರ ಒಂದು ಕ್ಷಣ ಆಂಚಲ್ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಆದರೆ ಕಬೀರ್ನ ಕಣ್ಣುಗಳಲ್ಲಿ ಏನೋ ಇತ್ತು. ಅದು ಅವಳ ಹೃದಯವನ್ನು ವೇಗವಾಗಿ ಬಡಿಯುವಂತೆ ಮಾಡಿತು. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಆದರೆ ಆಂಚಲ್ನ ಲೋಕ ನಿಂತಂತೆ ಕಾಣುತ್ತಿತ್ತು. ಅವರಿಬ್ಬರು ಪರಸ್ಪರ ಹತ್ತಿರವಾಗಿದ್ದರು. ಅವರ ನಡುವೆ ಹೃದಯ ಬಡಿತಗಳ ಪಿಸುಮಾತುಗಳು ಮಾತ್ರ ಇದ್ದವು. ಕಬೀರ್ ಆಂಚಲ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ಅದು ಆಂಚಲ್ನ ಉಸಿರಾಟವನ್ನು ಅಸ್ತವ್ಯಸ್ತಗೊಳಿಸಿತು. ನಾನು ಯಾವಾಗಲೂ ನಿನ್ನನ್ನು ನಿರ್ಲಕ್ಷಿಸ್ತಿದ್ದೆ, ಆದರೆ ಬಹುಶಃ ನಾನು ನನ್ನನ್ನು ಮೋಸಗೊಳಿಸ್ತಿದ್ದೆ, ಕಬೀರ್ ಮೃದುವಾಗಿ ಹೇಳಿದನು. ಆಂಚಲ್ನ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಅವಳು ವರ್ಷಗಳಿಂದ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದಳು. ಇದು ಕನಸೇ ಎಂದು ಆಂಚಲ್ ಅನೈಚ್ಛಿಕವಾಗಿ ಕೇಳಿದಳು. ಕಬೀರ್ ಅವಳ ಕೂದಲಿನ ಮೂಲಕ ತನ್ನ ಬೆರಳುಗಳನ್ನು ಹಗುರವಾದ ನಗುವಿನೊಂದಿಗೆ ಓಡಿಸಿದನು. ಇದು ಕನಸಾಗಿದ್ದರೆ ಅದು ಎಂದಿಗೂ ಮುಗಿಯಬಾರದು ಎಂದು ನಾನು ಬಯಸುತ್ತೇನೆ. ಆಂಚಲ್ನ ಕಣ್ಣು ರೆಪ್ಪೆಗಳಿಂದ ಒಂದು ಕಣ್ಣೀರು ಬಿದ್ದಿತು. ಅದನ್ನು ಕಬೀರ್ ನಿಧಾನವಾಗಿ ತನ್ನ ಕೈಗಳಿಂದ ಒರೆಸಿದನು. ಅವನು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟನು. ಅವಳು ಶಾಂತಿಯುತವಾಗಿ ಕಣ್ಣು ಮುಚ್ಚಿದಳು. ಇದು ನಿಧಾನವಾಗಿ ಬೆಳೆಯುತ್ತಿದ್ದ ಪ್ರೀತಿ. ಮಳೆಯ ಹನಿಗಳು ಕಿಟಕಿಗೆ ಬಡಿಯುತ್ತಿದ್ದವು ಮತ್ತು ಒಳಗೆ ಒಂದು ಕನಸು ಮೂಡುತ್ತಿತ್ತು. ಪ್ರೀತಿಯ ಹೊಸ ಆರಂಭ ನಡೆಯುತ್ತಿತ್ತು ಮತ್ತು ಈ ಪ್ರೀತಿ ಶಾಶ್ವತವಾಗಿ ಉಳಿಯಲಿದೆ. ಈಗ ಕಬೀರ್ ತನ್ನ ಹೃದಯದಿಂದ ಆಂಚಲ್ಗೆ ಅರ್ಹವಾದ ಸ್ಥಾನವನ್ನು ನೀಡಿದನು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯ್ತಾ ಅಂತ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂಥ ಹೊಸ ಆಸಕ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮತ್ತು ನಮ್ಮ ಯಾವುದೇ ಕತೆಗಳನ್ನು ನೀವು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನನ್ನು ಒತ್ತಲು ಮರಿಬೇಡಿ. ಹೊಸ ಕಥೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.